ದಯಮಾಡಿ ಎಲ್ಲರೂ ಆತ್ಮೀಯವಾಗಿ ಈ ಕಾರ್ಯಕ್ರಮದಲ್ಲಿ ಸಹಕಾರ ಮಾಡಬೇಕೆಂದು ಈ ಮೂಲಕ ಕೋರ್ತೇನೆ. ಶ್ರೀಯುತ ಗುರುದಾಸ್ ಅವರು ಎಲ್ಲರನ್ನೂ ಸ್ಟಾರ್ಟ್ ಮಾಡಿಸಿ ಸರ್, ಎಲ್ಲರೂ ಒಳಗೆ ಬರೋಕ್ಕೆ ಹೇಳಿ. ಶ್ರೀಯುತ ನಾಮದೇವ್, ಅಪೋಸ್ಟಲ್ ರೆವರೆಂಡ್ ನಾಮದೇವ್ ವೇದಿಕೆಗೆ ಬನ್ನಿ. ಶ್ರೀಯುತ ಪ್ರೊಫೆಸರ್ ಡಾಮಿನಿಕ್ ಅವರು ವೇದಿಕೆಗೆ ಬನ್ನಿ ಸರ್. ಶ್ರೀಯುತ ರೆವರೆಂಡ್ ಡಾಕ್ಟರ್ ಚಂದ್ರಪ್ರಸಾದ್ ರವರು ಸಹ ವೇದಿಕೆಗೆ ಬನ್ನಿ ಸರ್. ಫಾದರ್ ಕುಳಂದಯ್ಯ ಸ್ವಾಮಿ ಅವರು ಸಹ ವೇದಿಕೆಗೆ ಬನ್ನಿ ಸರ್. ಶ್ರೀಮತಿ ಡಾಕ್ಟರ್ ಐ ವಿ ಕ್ರಿಸ್ಟೋಫರ್ ರವರು ವೇದಿಕೆಗೆ ಬನ್ನಿ ಅಮ್ಮ. ಐ ವಿ ಕ್ರಿಸ್ಟೋಫರ್ ರವರು. ಶ್ರೀಯುತ ವಿಕ್ರಮ್ ರವರು ನಮ್ಮ KMDC ನಿರ್ದೇಶಕರು, ಕರ್ನಾಟಕ ಅಲ್ಪಸಂಖ್ಯಾತರ ವಿಭಾಗ. ಶ್ರೀಯುತ ವಿಕ್ರಮ್ ರವರು ವೇದಿಕೆಗೆ ಬನ್ನಿ. ಸಿಸ್ಟರ್ ವಿಕ್ಟೋರಿಯಾ ರವರು ಬನ್ನಿ ಅಮ್ಮ, ವೇದಿಕೆಗೆ ಬನ್ನಿ. ಪ್ರಕಾಶ್ ಆರ್ ಅವರು, ಅವರ ಪರವಾಗಿ ರೆವರೆಂಡ್ ನವೀನ್ ಕೆ ಜಾನ್ ರವರು, CSI ಚರ್ಚ್ನ ಮುಖ್ಯ ಗುರುಗಳು. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸ್ವಾಗತ ಪ್ರಾರ್ಥನೆಯನ್ನು ಶ್ರೀಯುತ ರಾಮುರವರು ಈ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಿರ್ತಾರೆ. ದಯಮಾಡಿ ಶ್ರೀಯುತ ರಾಮುರವರ ಬಂದು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಮೊದಲನೇದಾಗಿ ಗಣ್ಯರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ಶುಭಾಶಯಗಳನ್ನು, ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರೂ ತಲೆಬಾಗಿಸೋದಾದರೆ ಪ್ರಾರ್ಥನೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂಥ ನಮ್ಮ ತಂದೆಯಾದ ದೇವರೇ, ಮಹೋನ್ನತನೇ, ಮಹಾಪರಿಶುದ್ಧನಾದಂಥ ನಮ್ಮ ತಂದೆಯೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ಸರ್ವ ಲೋಕವನ್ನು, ಸರ್ವ ಜಗತ್ತನ್ನು, ಸರ್ವ ಜೀವರಾಶಿಗಳನ್ನು, ಸರ್ವ ಮಾನವರನ್ನು ಉಂಟು ಮಾಡಿ ಈ ಲೋಕದಲ್ಲಿ ಪ್ರತಿಯೊಬ್ಬರೂ ಪರಿಶುದ್ಧತೆಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಜೀವಿಸಬೇಕು ಎಂಬ ಉದ್ದೇಶದಿಂದ ಮಾನವ ಕುಲವನ್ನು ನೀವು ಉಂಟು ಮಾಡಿದ್ದೀರಿ ತಂದೆ. ನಿಮಗೆ ಸ್ತೋತ್ರಗಳು, ನಿಮಗೆ ಕೃತಜ್ಞತೆಗಳು ತಂದೆ. ದೇವ, ಮಾನವರೆಲ್ಲರೂ ಕೂಡ ತಂದೆ ನಿಮ್ಮ ಮಕ್ಕಳು. ಎಲ್ಲರೂ ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ಜ್ಞಾನದಲ್ಲಿ, ನಿಮ್ಮ ಆತ್ಮಿಕ ಮಾರ್ಗದಲ್ಲಿ ನಡಿಬೇಕು ಎಂಬ ಉದ್ದೇಶದಿಂದ ಮಾನವರನ್ನು ಉಂಟು ಮಾಡಿದ್ದೀರಾ. ಅವರ ಮಧ್ಯದಲ್ಲಿ ನಿಮ್ಮ ಪ್ರೀತಿಯನ್ನು, ನಿಮ್ಮ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದೀರಾ ತಂದೆ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ತಂದೆ. ಈ ದಿನ ಪ್ರತ್ಯೇಕವಾಗಿ ಈ ಒಂದು ಉನ್ನತವಾದಂಥ ಕಾರ್ಯಕ್ರಮ ಕರ್ನಾಟಕ ಕ್ರೈಸ್ತ ರಕ್ಷಣೆ ವೇದಿಕೆ ಮೂಲಕ, ಅದೇ ರೀತಿಯಲ್ಲಿ ಎಲ್ಲ ಕ್ರೈಸ್ತ ಬಾಂಧವರ ಮೂಲಕ ತಂದೆ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ತಂದೆ. ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲು ತಂದೆ ನಿಮ್ಮನ್ನು ಮಹಿಮೆ ಪಡಿಸ್ತಾ ಇದ್ದೀವಿ, ನಿಮ್ಮನ್ನು ಘನಪಡಿಸ್ತಾ ಇದ್ದೀವಿ, ನಿಮ್ಮನ್ನು ಕೊಂಡಾಡ್ತಾ ಇದ್ದೀವಿ, ನಿಮ್ಮನ್ನು ಆರಾಧಿಸ್ತಾ ಇದ್ದೀವಿ ತಂದೆ. ನಿಮಗೆ ಸ್ತೋತ್ರಗಳು. ಬಂದಿರುವಂಥ ಎಲ್ಲ ಹಿರಿಯ ನಾಯಕರನ್ನು, ಸೇವಕರನ್ನು, ಅದೇ ರೀತಿಯಲ್ಲಿ ಎಲ್ಲ ನಿಮ್ಮ ಮಕ್ಕಳನ್ನು, ಸ್ತ್ರೀ ಪುರುಷರನ್ನು ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಈ ಕಾರ್ಯಕ್ರಮವನ್ನು ತಂದೆ ನಿಮ್ಮ ಪಾದದ ಬಳಿಯಲ್ಲಿ ಬೇಡ್ತಾ ಇದ್ದೀವಿ. ಅದ್ಭುತ ರೀತಿಯಲ್ಲಿ ನಡೆಸ್ಕೊಳ್ಳುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ಧನ್ಯವಾದಗಳು. ವಂದನೆಗಳು ಶ್ರೀಯುತ ರಾಮುರವರು, ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರಿಯ ಮುಖ್ಯಸ್ಥರು. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಂತರ ಈ ಕಾರ್ಯಕ್ರಮವನ್ನು ಸ್ವಾಗತ ಭಾಷಣವನ್ನು ಶ್ರೀಯುತ ಗುರುದಾಸ್ರವರು, ಅವರು ಕ್ರೈಸ್ತ ಒಂದು ಹೋರಾಟಗಾರರು, ಕ್ರೈಸ್ತರಿಗೆ ಆದಂಥ ತಮ್ಮದೇ ಆದಂಥ ಕಾರ್ಯಕ್ರಮಗಳು ರೂಪಿಸ್ಕೊಂಡು ಹಲವಾರು ವರ್ಷಗಳಿಂದ ಎಲ್ಲ ನಾಯಕರುಗಳನ್ನು ಒಂದೇ ಮುಂಚೂಣಿಗೆ ತಗೊಂಬರಬೇಕು ಅನ್ನೋ ಉದ್ದೇಶದಿಂದ ಮತ್ತು ಕ್ರೈಸ್ತ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಒಂದು ಛಲದಿಂದ ಮುಂದೆ ಬಂದಿದ್ದಾರೆ. ಅವರ ಹೋರಾಟಕ್ಕೆ ದೇವರ ಪ್ರತಿಫಲವನ್ನು ಕೊಡಲಿ. ಅವರು ಈಗ ಸ್ವಾಗತ ಭಾಷಣವನ್ನು ಮಾಡಲಿದ್ದಾರೆ. ಬನ್ನಿ ಸರ್. ಎಲ್ಲರಿಗೂ ನಮಸ್ಕಾರ. ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಫಾದರ್ ಕುಲೂಸ್ ಸ್ವಾಮಿಯವರಿಗೆ ಸ್ವಾಗತ ಭಾಷಣ ಮಾಡಬೇಕಾಗಿತ್ತು. ಅವ್ರು ಹೋಗಿದ್ದು, ಅವರು ಸ್ವಲ್ಪ ಫೋನ್ ಬಂದಿದ್ದ ನಿಮಿತ್ತವಾಗಿ
ಇಂಪಾರ್ಟೆಂಟ್ ಫೋನ್ ಬಂದಿದ್ದೀವಿ ನಾನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ವರ್ಷ ಮಾಡ್ತಾ ಇದ್ದೀವಿ, ಬಟ್ ಉದ್ದೇಶ ಒಂದು ಡಿಫ್ರೆಂಟ್ ಆಗಿರಲಿ ಅನ್ನುವಂಥ ಏಕೈಕ ಕಾರಣಕ್ಕೋಸ್ಕರವಾಗಿ ನಾವು ಈ ಒಂದು ಅನೇಕ ಸೇವಕರು ಎಲೆಮರಿ ಕಾಯಿ ಹಾಗೆ ಸಮಾಜ ಸುಧಾರಣೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮೂಲಕವಾಗಿ ತಮ್ಮ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ನಮ್ಮ ಸ್ಪೀಕರ್ ಸಾಹೇಬ್ರ ಮೂಲಕವಾಗಿ ಅವ್ರಿಗೊಂದು ಗೌರವ ಸಲ್ಲಿಸಬೇಕು, ಅವ್ರಿಗೆ ಸೇವೆಗೆ ಇನ್ನೂ ಸ್ಫೂರ್ತಿ ಕೊಡಬೇಕು ಅನ್ನುವಂಥ ಏಕೈಕ ಉದ್ದೇಶಕ್ಕೋಸ್ಕರವಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಕೆಲವ್ರ ವಿಷಯದಲ್ಲಿ ನಾನು ಮಾತಾಡುವಾಗ ಇಲ್ಲೆಲ್ಲ ಎಲ್ಲರೂ ಮುಂದೆ ನಿಂತಿರ್ತಕ್ಕಂಥ ಎಲ್ಲರೂ ಅನೇಕ ಒಂದೊಂದು ರೀತಿಯಿಂದ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ಫಸ್ಟ್ ಕುಲದು ಸ್ವಾಮಿ ಅವ್ರ ಬಗ್ಗೆ ವಿಶೇಷವಾಗಿ ನಾನು ಹೇಳಬೇಕಾದ್ರೆ, ತಂದೆ ತಾಯಿ ಮಕ್ಕಳು ತನ್ನ ತಂದೆ ತಾಯಿಗಳನ್ನು ಬೀದಿಗೆ ತಳ್ಳುವಂಥ ಸಂದರ್ಭದಲ್ಲಿ ಮಕ್ಕಳು ತಂದೆ ತಾಯಿಗಳನ್ನು ಆಸ್ತಿಯನ್ನು ಬರೆಸಿಕೊಂಡು ಬೀದಿಗೆ ತಳ್ಳುವಂಥ ತಂದೆ ತಾಯಿಗಳನ್ನು ಪೋಷಣೆ ಮಾಡ್ತಕ್ಕಂಥ ಅದ್ಭುತ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಂಸ್ಥೆಯಲ್ಲಿ ಅವ್ರ ಮೂಲಕವಾಗಿ ನಡೀತದೆ. ಅಂಥರನ್ನು ಗುರುತಿಸೋಣ ಅಂಥೇಳಿ ಈ ಒಂದು ಕಾರ್ಯಕ್ರಮ ಹಾಕಿದೆವು. ಇನ್ನೂ ಒಂದು ವಿಶೇಷವಾಗಿ ಅನೇಕರು ಮಾತಾಡ್ತಾರೆ, ಯಾರ್ಯಾರು ಏನೇನು ಸೇವೆ ಮಾಡಿದ್ದಾರೆ ಅಂತೇಳಿ ಸವಿಸ್ತರವಾಗಿ ನಮ್ಮ ಮನೋಹರ್ ಚಂದ್ರಪ್ರಸಾದ್ ಅವರು ಮುಂದಿನ ಸಂದರ್ಭದಲ್ಲಿ ಹೇಳೋರಿದ್ದಾರೆ. ವಿಶೇಷವಾಗಿ ಇನ್ನೊಬ್ಬ ತಾಯಿ ಬಗ್ಗೆ ನಾನು ಮಾತಾಡಲೇಬೇಕು. ಶ್ರೀಯುತ ವಿಕ್ಟೋರಿ ಸಿಸ್ಟರ್ ವಿಕ್ಟೋರಿಯಾ ವಿಲಿಯಮ್ ಅವರು ಎದುರಿಗೆ ಇರತಕ್ಕಂಥ ಒಂದು ಸಂಸ್ಥೆಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳನ್ನು ಸಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಿ ನಾನು ಯಾವಾಗ ಅಲ್ಲಿ ಹೋಗ್ತೇನೋ ನಾನು ಒದೆ ತಿನ್ಕೊಂಡು ಬರ್ತೇನೆ. ಅಂದರೆ ಮಕ್ಕಳಿಗೆ ಗೊತ್ತಿಲ್ಲ, ಪಡ ಮುಖದ ಮೇಲೆ ಹೊಡಿತಾರೆ. ಅಲ್ಲಿ ಮಾಡ್ತಕ್ಕಂಥ ಇನ್ನೂ ಸಿಸ್ಟರ್ಗಳು ಬಂದಿದ್ದಾರೆ. ಆ ಸಿವಿಯರ್ ಪ್ರತಿಯೊಂದು ದಿವಸ ಅವ್ರ ಮಕ್ಕಳ ಬುದ್ಧಿಮಂದಮ್ಮ ಮಕ್ಕಳಿಂದ ಒದೆ ತಿಂದ್ಕೊಂಡು ಅವರನ್ನು ಪೋಷಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಒಂದೊಂದು ಸರಿ ಒಬ್ಬೊಬ್ರದ್ದು ರಕ್ತ ಬರ್ತದೆ, ಹಲ್ಲು ಹೋಯ್ತದೆ, ಏನು ಸಿಸ್ಟರ್ ಆಗಿದ್ದು ಮಕ್ಕಳು ಹೊಡೆದ್ರು ಬ್ರದರ್ ಅಂತಾರೆ, ಕೈಗೆ ರಕ್ತ ಬರ್ತದೆ, ಕೈ ಕಚ್ಚಿಬಿಡ್ತಾರೆ. ಅಂಥ ಮಧ್ಯದಲ್ಲಿ ಅವ್ರು ಸೇವೆ ಮಾಡ್ತಾರೆ. ಅವ್ರಿಗೆ ಯಾವ ವಿಷಯವಾದ ಅವ್ರಿಗೆ ಆರ್ಥಿಕವಾದ ಸಹಾಯ ಇಲ್ಲ, ಅಂದರೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುವಂಥ ಮೂಲಕವಾಗಿ ಈ ಒಂದು ಸೇವೆ ಮಾಡ್ತಾರೆ. ಅಂಥ ಅನೇಕರು ಇವತ್ತು ಇಲ್ಲಿ ಮೇಲೆ ಕೂತಿರ್ತಕ್ಕಂಥ ಅನೇಕರ ಬಗ್ಗೆ ನಾನು ಇನ್ನೂ ಅವ್ರು ಮಾತಾಡೋಕ್ಕಿದ್ದಾರೆ. ನಮ್ಮ ಅಪೊಸ್ತಲಿಕ್ ಬಿಷಪ್ ಆಗಿರ್ತಕ್ಕಂಥ ನಮ್ಮದು ನಾಮದೇವರು ಕೂಡ ಹಳ್ಳಿ ಪ್ರಾಂತ್ಯದಲ್ಲಿ ನೇಪಾಳವರೆಗೆ ಹೋಗಿ ತನ್ನ ಜನರನ್ನು ಅನೇಕ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಚಿಕ್ಕದು ವಿರಳವಾದ ಕಾರ್ಯಕ್ರಮ. ಅಂದರೆ ಇಡೀ ಪ್ರತಿಯೊಂದು ಚರ್ಚ್ನಲ್ಲಿ, ಪ್ರತಿಯೊಂದು ಕಾಲೇಜ್ ಇನ್ಸ್ಟಿಟ್ಯೂಟ್ನಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಆದರೂ ಕೂಡ ಇಲ್ಲೊಂದು ಚಿಕ್ಕದಾಗಿ ಕಾರ್ಯಕ್ರಮ ಮಾಡಬೇಕು. ನನಗೆ ವಿಶೇಷವಾದ, ನನಗೆ ಅತ್ಯಂತ ಆಪ್ತರು ಅಭಿಮಾನಿಗಳಲ್ಲಿ ಅಭಿಮಾನ ಇರತಕ್ಕಂಥ ಶ್ರೀಯುತ ರಮೇಶ್ ಕುಮಾರ್ ಸಾಹೇಬರಿಂದ ಇಲ್ಲಿ ಮೇಲೆ ಕೂತಿರ್ತಕ್ಕಂಥ ಈ ಒಂದು ಸೇವೆ ಮಾಡ್ತಕ್ಕಂಥ ಜನರಿಗೇನು ನಮಗೆ ಈ ಲೋಕದಲ್ಲಿ ಏನಾಗಿದೆ ಅಂದರೆ, ಇವರು ಕ್ರೈಸ್ತ ವಿರೋಧಿಗಳು, ಇವರು ಮತಾಂತರಿಗಳು ಅಂಥೇಳಿ ಬಿಂಬಿಸುವಂಥ ಸಂದರ್ಭದಲ್ಲಿ ಅನೇಕರು ನೊಂದೋಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ಸ್ಫೂರ್ತಿ ತುಂಬುವಂಥ ಅವ್ರ ಭಾಷಣ ಮೂಲಕವಾಗಿ ಅವ್ರ ಸೇವೆಯನ್ನು ಗುರುತಿಸಿ ಅವ್ರಿಗೆ ಒಳ್ಳೆಯ ಸ್ಫೂರ್ತಿ ಕೊಡ್ತಕ್ಕಂಥ ಕ್ರೈಸ್ತರು ಭಾರತ ಅಭಿವೃದ್ಧಿಯಲ್ಲಿ ಕ್ರೈಸ್ತರು ಕಾರಣರು ಅಂತಕ್ಕಂಥ ಒಂದು ವಿಶೇಷವಾದ ಒಂದು ಸಬ್ಜೆಕ್ಟ್ ಅವ್ರು ದಯವಿಟ್ಟು ಮಾತಾಡುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತುಂಬಬೇಕು. ಇಲ್ಲಿ ಸೇವೆ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೆ ಸ್ಫೂರ್ತಿ ಬರಬೇಕಂತಕ್ಕಂಥ ಒಂದೇ ಉದ್ದೇಶಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೇವೆ. ವಿಶೇಷವಾಗಿ ನಿವೃತ್ತರು, MP ಗಳು ಮತ್ತು ನಮ್ಗೆ ಅತ್ಯಂತ ಶ್ರೇಷ್ಠ ಆಫೀಸರ್ಸ್ ಸಾಂಗ್ಲೇನ್ ಸಾಹೇಬರು, ಅವ್ರ ಮುಪ್ಪಿನ ಕಾಲದಲ್ಲಿ ರಾಜೇಶ್ ನಾನು ಅವ್ರ ಮನೆಗೆ ಹೋದೆ, ಕರ್ಕೊಂಬರ್ತೇನೆಣ್ಣ ಅಂದರು. ರಾಜೇಶ್ ಏನಾರ ಮಾಡ್ಕೊಂಡು ಬಾ, ಇವತ್ತು ಅವ್ರ ಮೂಲಕವಾಗಿ ನಾವು ಫ್ಲಾಗಾಸ್ಟಿಂಗ್ ಮಾಡಬೇಕು, ಅದು ಒಂದು ಅವರಿಗೆ ಒಂದು ಗೌರವ ಸಲ್ಲಿಸೋಣ, ಈ ಒಂದು ಮುಪ್ಪಿನ ಕಾಲದಲ್ಲಿ ಅವರಿಗೆ ಒಂದು ಗೌರವ ಸಲ್ಲಿಸುವಂಥ ಕೆಲಸಗಳು ನಾವು ಮಾಡೋಣ ಅಂಥೇಳಿ ರಾಜೇಶ್ ಹೇಳುವಾಗ ಅವರು ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋದರು, ಒಪ್ಪಿಸಿದ್ರು. ತಿರುಗಿ ಅವ್ರಿಗೆ ಕರ್ಕೊಂಡು ಬಂದು ಈ ಒಂದು ಫ್ಲಾಗಸ್ಟ್ ಮಾಡಿ ಒಂದು ನಮ್ಮ ಭಾರತ ದೇಶದ ಐಕ್ಯತೆಯಲ್ಲಿ ನಾವೆಲ್ಲರೂ ಸಮಾನರು ಅಂತಕ್ಕಂಥ ಒಂದು ಸಂದೇಶ ಸಾರಿದ್ದಾರೆ. ಅದಕ್ಕೋಸ್ಕರವಾಗಿ ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಸೇವಕರು, ನಮ್ಮ ಸಲ್ಮಾನ್ ರಾಜ್ ಆಗಿರ್ಬೋದು, ರಾಮ್ನ ಆಗಿರ್ಬೋದು, ಇಲ್ಲಿನಾಗ್ಬೋದು, ಮನೋಹರ್ ಚಂದ್ರ ಪ್ರಸಾದ್ ಆಗಿರ್ಬೋದು, ಆಮೇಲೆ ನಮ್ಮ ಪಾಸ್ಟರ್ ಆಗಿರ್ಬೋದು, ಡೊಮಿನಿಕ್ ಸರ್ ಆಗಿರ್ಬೋದು, ನವೀನ್ ಸರ್ ಆಗಿರ್ಬೋದು, ಎಲ್ಲರೂ ಅನೇಕ ತನ್ನದೇ ಆದ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮೂಲಕವಾಗಿ ಸಮಾಜ ಕಟ್ಟುವುದರಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಿಸ್ತಾ ಇದ್ದಾರೆ. ಅವರೆಲ್ಲರಿಗೆ ಈ ಒಂದು ಸನ್ಮಾನ ಮಾಡುವಂಥ ಈ ಸಂದರ್ಭದಲ್ಲಿ ಸ್ವಾಗತ ಮಾಡಿಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಪೃಥ್ವಿಪಾಲರನ್ನು ಮತ್ತು ನಮ್ಮ ಫಾದರ್ ಕುಲದು ಸ್ವಾಮಿ ಅವರನ್ನು ನಾನು ವಂದಿಸ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ದಯವಿಟ್ಟು ವೇದಿಕೆಯಲ್ಲಿ ಮೇರಿಯವರು ಬರಬೇಕು. ಆಯಮ್ಮನು ಶ್ರೇಷ್ಠವಾದ ಸೇವೆ ಮಾಡಿ ನಿವೃತ್ತರಾಗಿದ್ದಾರೆ. ದಯವಿಟ್ಟು ಮೇರಿಯವರು ಮೇಲೆ ಬರಬೇಕಂತ ಹೇಳ್ತೀನಿ. ದಯವಿಟ್ಟು
ಜ್ಯೋತಿ ಬೆಳೆಸ್ಬಿಡೋಣ ಎಲ್ಲಿ ಮಾಡ್ತೀರಾ. ಸೊ ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ಬದಲಾವಣೆಗಳಿದೆ. ಸೊ ಈ ಕಾರ್ಯಕ್ರಮದಲ್ಲಿ ಈಗ ನುಡಿದಂಥ ನುಡಿಗಳು ಶ್ರೀಯುತ ಗುರುದಾಸ್ ಅವರ ಅಂತರಾಳದಲ್ಲಿದೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು. ಸೊ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ನಾಯಕರುಗಳಿಗೂ ಹಾಗೂ ಮುಖಂಡರುಗಳಿಗೂ ಆಮೇಲೆ ಸೇವೆ ಮಾಡ್ತಾ ಇರ್ತಕ್ಕಂಥ ಸಿಸ್ಟರ್ಸ್ಗೂ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಸೊ ಈ ಕಾರ್ಯಕ್ರಮದ ಉದ್ದೇಶ ದಿ ಕಾಂಟ್ರಿಬ್ಯೂಷನ್ ಆಫ್ ಕ್ರಿಶ್ಚಿಯನ್ಸ್ ಡೆವಲಪಿಂಗ್ ಇಂಡಿಯಾ, ಕ್ರಿಶ್ಚಿಯಾನಿಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್. ಸೊ ಹಾಗೆಯೇ ಕ್ರಿಶ್ಚಿಯಾನಿಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್, ಕ್ರೈಸ್ತತ್ವ ಹಾಗೂ ಸಾಮಾಜಿಕ ನ್ಯಾಯ, ಈ ವಿಚಾರ ಸಂಕಿರಣದಲ್ಲಿ ಗಣ್ಯರು ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸೋಕೆ ಸ್ವಲ್ಪ ವಿಳಂಬ ಇದೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಬ್ಲೆಸ್ಡ್ ಕೇರ್ ಸ್ಪೆಷಲ್ ಸ್ಕೂಲ್ಸ್ ತಂಡದವರಿಂದ ಒಂದು ನೃತ್ಯ ಇದೆ. ಸೊ ದಯಮಾಡಿ ಬಂದು ಮಕ್ಕಳು ಈ ನೃತ್ಯವನ್ನು ಮಾಡಬೇಕಂತ ಈ ಕಾರ್ಯಕ್ರಮದ ಪರವಾಗಿ ಕೋರ್ತೇನೆ. सुनो गौर से दुनिया वालों, बुरी नजर ना हम पे डालो, चाहे जितना जोर लगा लो सबसे आगे होंगे। सुनो गौर से दुनिया वालों, बुरी नजर ना हम पे डालो, चाहे जितना जोर लगा लो सबसे आगे होंगे हिंदुस्तानी। हमने चाहा है तुम भी कहो, हमने कहा सबसे आगे होंगे हिंदुस्तानी। हिंदुस्तानी हिंदुस्तानी
ಧನ್ಯವಾದಗಳು. ಗ್ರೇಸ್ ಮಕ್ಕಳು, ಗ್ರೇಸ್ ಸಂಸ್ಥೆಯ ಮಕ್ಕಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಮ್ಮ. ಸೊ ಈ ಕಾರ್ಯಕ್ರಮದಲ್ಲಿ SABC ಕಾಲೇಜಿನ ಅಡ್ಮಿನಿಸ್ಟ್ರೇಷನ್ ಶ್ರೀಯುತ ಡಾಮಿನಿಕ್ ರವರು ವೇದಿಕೆಗೆ ಬನ್ನಿ ಸರ್. ಶ್ರೀಯುತ ಡಾಮಿನಿಕ್ ರವರು ವೇದಿಕೆಗೆ ಬನ್ನಿ. ಈ ಕಾರ್ಯಕ್ರಮದಲ್ಲಿ ಸಣ್ಣ ಬದಲಾವಣೆ. ಶ್ರೀಯುತ ಮಾಜಿ ಲೋಕಸಭಾ ಸದಸ್ಯರು HD ಸಾಂಗ್ಲಿಯನ್ ಸಾಹೇಬ್ರವರು ಈ ಕಾರ್ಯಕ್ರಮದಲ್ಲಿ ನಿರ್ಗಮಿಸಬೇಕು. ಅವರಿಗೆ ಬೇರೆ ಒಂದು ಕೆಲಸದ ನಿಮಿತ್ತ. ಸೊ ಅವರಿಗೆ ಒಂದು ಹೃತ್ಪೂರ್ವಕ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಸನ್ಮಾನವನ್ನು ಮಾಡೋಣ. ನಮ್ಮ ವಂದನೀಯ ಗುರುಗಳು ಜ್ಞಾನರಾಜ್ರವರು ಬಂದು ಶ್ರೀಯುತ HD ಸಾಂಗ್ಲಿಯನ್ ಸಾಹೇಬರಿಗೆ ಸನ್ಮಾನವನ್ನು ಮಾಡಬೇಕಂತ ಕೋರ್ತೇನೆ. ಶ್ರೀಯುತ ರಮೇಶ್ ಕುಮಾರ್ ಸಾಹೇಬರು ಸಹ ಸನ್ಮಾನವನ್ನು ಮಾಡಲಿ ಸರ್. ಶ್ರೀಯುತ ಸಾಂಗ್ಲಿಯನ್ ಸಾಹೇಬ್ರವರ ಬಗ್ಗೆ ಅವರು ಚಿರಪರಿಚಿತರು. ಸಮಾಜದಲ್ಲಿ ಅವರು ಹಲವಾರು ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ರು. ಕರ್ನಾಟಕದ ಉದ್ದಗಲಕ್ಕೂ ಅವರು ಮಾಡಿರ್ತಕ್ಕಂಥ ಸಾಧನೆ ಅಪ್ರಮಿತವಾದದ್ದು. ಅವರು ಇಡೀ ರಾಜ್ಯದಲ್ಲಿ ಸಾಂಗ್ಲಿಯನ ಅಂದ್ರೇ ಶಕ್ತಿ. ಆ ಮಟ್ಟಕ್ಕೆ ನಮ್ಮ ಒಬ್ಬ ಕ್ರೈಸ್ತ ನಿವೃತ್ತ IPS ಅಧಿಕಾರಿಗಳು ಅವರು ನಮ್ಮ ಕ್ರೈಸ್ತರಾಗಿರೋದೇ ನಮಗೊಂದು ಹಿರಿಮೆ. ಸೊ ಅವರಿಗೆ ಅವರ ಒಂದು ಇಳಿ ವಯಸ್ಸಿನಲ್ಲೂ ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದಾಗ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಅನುಪಸ್ಥಿತಿಯನ್ನು ಇಲ್ಲಿ ನೆರವೇರಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿ ನಿವಾಸ್ ಟ್ರಸ್ಟ್ನ ಮುಖ್ಯ ಗುರುಗಳ ಪರವಾಗಿ ಹಾಗೂ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಯ ಪರವಾಗಿ ಹಾಗೂ ಬಂದಿರತಕ್ಕಂಥ ಪ್ರತಿಯೊಬ್ಬರ ಪರವಾಗಿ ಹೃತ್ಪೂರ್ವಕ ಗೌರವ ಸಲ್ಲಿಸ್ತಾ ಇದ್ದೇವೆ. ಪ್ರತಿಯೊಬ್ಬರು ಚಪ್ಪಾಳೆಯೊಂದಿಗೆ ಶ್ರೀಯುತ HD ಸಾಂಗ್ಲಿಯನ್ ಸಾಹೇಬರವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಶ್ರೀಯುತ ರಾಜೇಶ್ ಗೌಡರವರು ಸಹ ಹಸೀನರಾಕಿ ಸರ್. ನಿಮಗೂ ಸಹ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಈ ಕಾರ್ಯಕ್ರಮದಲ್ಲಿ ನೀವು ಬಂದು ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಭಾಗಿತ್ವವನ್ನು ವಹಿಸಿದ್ದಾರೆ. ನಿಮಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು ಮತ್ತು ಗೌರವವನ್ನು ನೀಡಲಿದ್ದೇವೆ. ಶ್ರೀಯುತ ರಾಜೇಶ್ ಗೌಡ್ರವರು ಶ್ರೀಯುತ HD ಸಾಂಗ್ಲಿಯನ ಸಾಹೇಬ್ರವರ ಆಪ್ತ ಕಾರ್ಯದರ್ಶಿಗಳು, ಈ ಪರ್ಸನಲ್ ಸೆಕ್ರೆಟರಿ. ಸೊ ಅವರು ಸಹ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸನ್ಮಾನವನ್ನು ಕೋರ್ತಾ ಇದ್ದೇವೆ. ತಾವೆಲ್ಲರೂ ಜಪ್ಪಾಳೆಯೊಂದಿಗೆ ಶ್ರೀಯುತ ದೇವರಾಜ್ರವರು ವೇದಿಕೆಗೆ ಬನ್ನಿ ಸರ್. ನಮ್ಮ ಸಾಮಾಜಿಕ ಹೋರಾಟಗಾರರು ಶ್ರೀಯುತ ದೇವರಾಜ್ರವರು ವೇದಿಕೆಗೆ ಬನ್ನಿ ಸರ್. ಹಸೀನರಾಗಿಲ್ ಬನ್ನಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ರೆವರೆಂಡ್ ಚಂದ್ರಪ್ರಸಾದ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರು KPCC ವೈಸ್ ಪ್ರೆಸಿಡೆಂಟ್
ಸಾಮಾಜಿಕ ನ್ಯಾಯದ ರಾಜ್ಯ ಘಟಕದ ರೂವಾರಿಗಳಾಗಿದ್ದಾರೆ. ಅವರು ಸಹ ಈ ವೇದಿಕೆಯಲ್ಲಿ ಬಂದು ತಮ್ಮ ಈ ಒಂದು ಕಾರ್ಯಕ್ರಮದ ಪರವಾಗಿ ಕರ್ನಾಟಕದ ಕ್ರೈಸ್ತತ್ವ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಬನ್ನಿ ಸರ್. ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರೇ ಹಾಗೂ ಸಹೋದರ ಸಹೋದರಿಯರೇ ಮತ್ತು ಈ ಸಂಸ್ಥೆಯ ಎಲ್ಲ ಕಾರ್ಯದರ್ಶಿಗಳೇ ಹಾಗೂ ಇದರ ಇನ್ಮೇಟ್ಸ್ ಅಂತ ಏನು ಕರಿತೇವೆ ಎಲ್ಲರೂ ಫಲಾನುಭವಿಗಳೇ, ಈ ವಿಶೇಷವಾದಂಥ ದಿವಸದಲ್ಲಿ ಭಾಳ ಪ್ರಮುಖವಾಗಿ ಕ್ರೈಸ್ತ ಸಮಾಜ ಮತ್ತು ಕ್ರೈಸ್ತ ಮಿಷನರಿಗಳ ಕೊಡುಗೆ, ಕರ್ನಾಟಕದ ಇತಿಹಾಸದಲ್ಲಿ ಅವರು ಮೂಡಿಸಿರ್ತಕ್ಕಂಥ ಅಭಿವೃದ್ಧಿ ಬೆಳವಣಿಗೆ ಹಾಗೂ ಎಂಪವರ್ಮೆಂಟ್ ಅಂತ ಏನು ಕರಿತೇವೆ ಅದರ ಕುರಿತಾಗಿ ಈ ವಿಚಾರ ಸಂಕಿರಣವನ್ನು ಅಥವಾ ಈ ಗೋಷ್ಠಿಯನ್ನು ನಾವು ಆಯೋಜನೆ ಮಾಡಬೇಕೆಂಬುದಾಗಿ ಗುರುದಾಸ್ ಅವರು ಅದನ್ನು ಪ್ರಪೋಸ್ ಮಾಡ್ತಾಯಿದ್ರು. ಇಂಥ ಸಂದರ್ಭದಲ್ಲಿ ಇದೊಂದು ಭಾಳ ಪ್ರಸ್ತುತವಾದಂಥ ವಿಷಯ. 80ನೇ ಸ್ವಾತಂತ್ರ್ಯ ದಿವಸದ ಈ ಸಂದರ್ಭದಲ್ಲಿ ನಮ್ಮ ಮಧ್ಯೆ ಕರ್ನಾಟಕ ಕಂಡ ಅಪ್ರತಿಮ ರಾಜಕೀಯ ಧುರೀಣ ಹಾಗೂ ಜನಪರ ನಾಯಕರಾದಂಥ ರಮೇಶ್ ಕುಮಾರ್ ಅವರು ನಮ್ಮ ಮಧ್ಯೆ ಇದ್ದಾರೆ. ಅವರು ನಮ್ಮನ್ನು ವಿಶೇಷವಾಗಿ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾನು ಕೆಲವರ ಪರಿಚಯನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಇಲ್ಲಿರ್ತಕ್ಕಂಥ ಎಲ್ಲರೂ ಪರಿಚಯ ಜಾಸ್ತಿ ಇಲ್ಲ, ಆದ ಕಾರಣ ಕೆಲವರನ್ನು ನಾನು ಪರಿಚಯ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಮುಂದೆ ಇಡ್ತೇನೆ. ಮೊದಲನೇದಾಗಿ ನನ್ನ ಹಿಂಭಾಗದಲ್ಲಿ ಇರ್ತಕ್ಕಂಥ ಡಾಕ್ಟರ್ ಸಾಲ್ಮೋನ್ ರಾಜ್ ಅವರಿದ್ದಾರೆ. ಅವರು CSI ಸಭೆಯ ಪ್ರಮುಖ ಕಾರ್ಯದರ್ಶಿಗಳಾಗಿಯೂ ಖಜಾಂಚಿಗಳಾಗಿಯೂ ಸೇವೆಯನ್ನು ಮಾಡ್ತಿದ್ದಾರೆ. ಚರ್ಚ್ ಆಫ್ ಸೌತ್ ಇಂಡಿಯಾ ಸಿನಾಡ್ನ ಸದಸ್ಯರು ಸಹ ಆಗಿ ಅವರು ಸೇವೆಯನ್ನು ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಪರಿಚಯ. ರಾಜಕೀಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಮತ್ತು ಸಮಾಜ ಸೇವೆಯಲ್ಲಿ ಅವರು ವಿಶೇಷವಾಗಿ ಅವರ ಕುಟುಂಬ ಅವರು ವೈದ್ಯಕೀಯ ಸೇವೆಯನ್ನು ಮಾಡ್ತಾರೆ. ಆದ ಕಾರಣ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಇದೇ ಸಂದರ್ಭದಲ್ಲಿ ನನ್ನ ಹಿಂದೆ ಇರ್ತಕ್ಕಂಥ ಸಹೋದರಿ IV ಕ್ರಿಸ್ಟೋಫರ್ ಅವರಿದ್ದಾರೆ. ಡಾಕ್ಟರ್ IV ಕ್ರಿಸ್ಟೋಫರ್ ಅವರು ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂಥ ಸೇವೆಯನ್ನು ಮಾಡ್ತಾಯಿದ್ದಾರೆ. ಇವರು ಹಡ್ಸನ್ ಚರ್ಚ್ ಏನಿದೆ ಅದರ ಸದಸ್ಯರಾಗಿದ್ದಾರೆ ಮತ್ತು ಅಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ವಿಶೇಷವಾಗಿ ಸಮಾಜದಲ್ಲಿ ಹಿಂದುಳಿದಂಥ ವರ್ಗ ಮತ್ತು ಮಹಿಳೆಯರು ಸ್ಪೆಷಲಾಗಿ ಅದರಲ್ಲೂ ಬಹಳ ಡೊಮೆಸ್ಟಿಕ್ ವೈಲೆನ್ಸ್ಗೆ ಒಳಗಾದಂಥವರು ಮತ್ತು ಮನೆಯ ಕುಟುಂಬದಲ್ಲಿ ಹೊರಗಡೆ ಬಂದು ಕಷ್ಟವನ್ನು ಅನುಭವಿಸುವಂಥ ಮಹಿಳೆಯರೇನಿದ್ದಾರೆ ಅಂಥ ಮಕ್ಕಳು, ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಅವರಿಗೆ ಕೌನ್ಸಿಲಿಂಗ್ಗಳನ್ನು ಮಾಡ್ತಿದ್ದಾರೆ. ಇದು ಭಾಳ ಅಗತ್ಯವಾದಂಥ ಒಂದು ಕಾರ್ಯ. ಈ ಮೆಂಟಲ್ ಹೆಲ್ತ್ ಇದೆಲ್ಲವನ್ನು ಒಳಗೊಂಡಂತೆ ಅವರು ಒಬ್ಬ ವಿಶೇಷ ಸೇವಕರಾಗಿ ಕೆಲಸ ಮಾಡ್ತಿದ್ದಾರೆ. ಅವರನ್ನು ನಿಮಗೆ ನಾನು ಪರಿಚಯ ಮಾಡ್ತಿದ್ದೇನೆ. ಅವರು ಸಹ ಇಲ್ಲಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ವಂದಿಸಿ ಸ್ವಾಗತಿಸ್ತೇನೆ. ನಂತರ ನಮ್ಮ ಮಧ್ಯೆ ಡಾಕ್ಟರ್ ಪ್ರೊಫೆಸರ್ ಡಾಮಿನಿಕ್ ದಾವಿದಪ್ಪ ಅವರಿದ್ದಾರೆ. ಡಾಕ್ಟರ್ ಡಾಮಿನಿಕ್ ಅವರು ನನಗೆ ಭಾಳ ಹಳೆಯ ಪರಿಚಯ ಮತ್ತು ಸಮುದಾಯದಲ್ಲಿ ಅದರಲ್ಲೂ ಬಹಳ ಪ್ರಮುಖವಾಗಿ ಸ್ಲಮ್ ಜಗತ್ತಿನ ವಿಶೇಷವಾದಂಥ ಒಂದು ಕಾರ್ಯಗಳನ್ನು ಅಲ್ಲಿ ನಡೀತಕ್ಕಂಥ ಜನರ ಒಂದು ದೌರ್ಜನ್ಯಗಳು ಆಗ್ಬೋದು ಅಥವಾ ಬೇರೆ ಯಾವುದೇ ಸಮಸ್ಯೆಗಳೇನಿರ್ಬೋದು ಅದರ ಕುರಿತಾಗಿ ಅವರು ತಮ್ಮ ಸಾಹಿತ್ಯದಲ್ಲಿ ಅದನ್ನು ಮೂಡಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ಭಾಳ ಪ್ರಮುಖವಾದಂಥ ಒಬ್ಬ ವ್ಯಕ್ತಿಯಾಗಿ ಅನೇಕ ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಈ ದಿವಸ ಈ ಒಂದು ಗೌರವಕ್ಕೆ ಅವರು ಭಾಜನಾಗಿರ್ತಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ವಂದಿಸ್ತೇನೆ. ನಂತರ ಅವರ ಪರಿಚಯನ ತಾವು ಮಾಡಿಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಅವರು ಅಷ್ಟು ಮಾತ್ರ ಅಲ್ಲ, ಮುಂದೆ ಈಗ ಅವರು ವೈಸ್ ಚಾನ್ಸಲರ್ ಆಗುವಂಥ ಒಂದು ಚಾನ್ಸಸ್ ಇದೆ. ಅದನ್ನು ಸಹ ನಾವು ಈಗ ಕೆಲವರ ಹತ್ರ ನಮ್ಮ ಸಮುದಾಯದವರು ಅವರ ವಿಚಾರವಾಗಿ ಮಾತನಾಡಿ ಬೇರೆ 2 ಯೂನಿವರ್ಸಿಟಿಗಳ ವೈಸ್ ಚಾನ್ಸಲರ್ ಆಗಬೇಕಂತಕ್ಕಂಥ ಒಂದು ಆಶೆಯನ್ನು ಸಹ ನಾವು ಇಟ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಾನು ರಮೇಶ್ ಸರ್ ಅವ್ರನ್ನ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಧ್ಯೆ ಇನ್ನೊಬ್ಬರು ಡಾಮಿನಿಕ್ ಇದ್ದಾರೆ. ಡಾಮಿನಿಕ್ ಅವರು ಪ್ರೊಫೆಸರಾಗಿ ಇಲ್ಲಿರ್ತಕ್ಕಂಥ ಬೈಬಲ್ ಇನ್ಸ್ಟಿಟ್ಯೂಟಿನ ಸೇವಕರಾಗಿದ್ದಾರೆ. ಅವರು ನಮ್ಮ ಮಧ್ಯೆ ಇದ್ದಾರೆ. ಅವರು ಸಹ ಡಾಮಿನಿಕ್, ಇವರು ಡಾಮಿನಿಕ್ ದಾವಿದಪ್ಪ, ಇವರು ಡಾಮಿನಿಕ್ ಅವರು ಇದೇ ಊರಿನವರು. ಆದ ಕಾರಣ ಅವರನ್ನು ಸಹ ಎಲ್ಲರ ಪರವಾಗಿ ನಾವು ವಂದಿಸ್ತೇನೆ. ಮತ್ತು ನಮ್ಮ ಮಧ್ಯೆ
ಮಿಸ್ಟರ್ ವಿಕ್ರಮ್ ಅಂತೋಣಿ ಅವರಿದ್ದಾರೆ. ವಿಕ್ರಮ್ ಅಂತೋಣಿ ಅವರು ಸದ್ಯಕ್ಕೆ ಅವರು ನಮ್ಮ ಕರ್ನಾಟಕ ಕ್ರೈಸ್ತ ಸಭೆಗಳ ಅನ್ಯೋನ್ಯತೆಗೆ ಅಥವಾ ಐಕ್ಯತೆಗೆ ಒಂದು ಸಹಾಯವಾಗಿರ್ತಕ್ಕಂಥ ಸರ್ಕಾರದ ಸವಲತ್ತುಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ಮತ್ತು ಅಲ್ಪಸಂಖ್ಯಾತರ ಒಂದು ವಿಶೇಷವಾದಂಥ ಸೇವೆಯ ಆ ಒಂದು ಘಟಕದಲ್ಲಿ ಅವರು ಇದ್ದಾರೆ. ಮತ್ತು ಸಾಮಾಜಿಕ ನ್ಯಾಯ ಕರ್ನಾಟಕ KPCCಯ ಸಾಮಾಜಿಕ ನ್ಯಾಯದ ಘಟಕದ ವಿಶೇಷವಾದಂಥ ವ್ಯಕ್ತಿಯಾಗಿ ಅವರು ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ ಮತ್ತು ಅವರನ್ನು ನಿಮಗೆ ಪರಿಚಯ ಮಾಡ್ತೇನೆ. ಮತ್ತು ನಮ್ಮ ಮಧ್ಯೆ ರೆವರೆಂಡ್ ನವೀನ್ ಜಾನ್ ಅವರಿದ್ದಾರೆ. ನವೀನ್ ಜಾನ್ ಅವರು ಇಲ್ಲಿ CSI ಸಭೆಯ ಕೊತ್ತನೂರು CSI ಸಭೆ ಏನಿದೆ ಅದರ ಸಭಾಪಾಲಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದು ತಳ ಸಮುದಾಯಗಳ ಒಂದು ವಿಶೇಷವಾದಂಥ ಅಧ್ಯಯನ ಮತ್ತು ಬೈಬಲ್ ಹಾಗೂ ತಳ ಸಮುದಾಯಗಳ ಸಂಬಂಧ ಏನು ಅದರ ವಿಚಾರವಾಗಿ ಅವರು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ಅವರು ನಮ್ಮ ಮಧ್ಯೆ ಇದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಪರಿಚಯ ಮಾಡ್ತೇನೆ ಮತ್ತು ಅವರನ್ನು ನಾನು ವಂದಿಸಿ ಸ್ವಾಗತಿಸ್ತೇನೆ. ಉಳಿದಂತೆ ಇತರರ ಪರಿಚಯನ ಮಾಡಲಿಕ್ಕೆ ನಾನು ಸೊ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಶ್ರೀಯುತ ನಾಮದೇವಯ್ಯ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಶ್ರೀಯುತ ನಾಮದೇವ್ರವರು ಹಲವಾರು ಸೇವಾ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಹಲವಾರು ವರ್ಷಗಳಿಂದ ದೇಶದ ಹಲವಾರು ರಾಜ್ಯಗಳಲ್ಲಿ ತಮ್ಮದೇ ಆದ ಸೇವೆಯನ್ನು ಮಾಡುತ್ತಾ ಸರ್ಕಾರ ಹೋಗದೇ ಇರೋ ಜಾಗಕ್ಕೂ ಸಹ ಅವರು ತೆರಳಿ ಅಲ್ಲಿ ಒಂದು ಸೇವೆಯನ್ನು ಸಲ್ಲಿಸುತ್ತಾ ಅವ್ರದ್ದೇ ಆದಂಥ ಒಂದು ವಿಷನ್ ಆ್ಯಂಡ್ ಮಿಷನ್ ಎಂಬ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದಾರೆ. ಸೊ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಶ್ರೀಯುತ ನಾಮದೇವ್ ಅಪೋಸ್ಟಲ್ ರೆವರೆಂಡ್ ನಾಮದೇವ್ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ಕೆ ಮಹಾದೇವ್ ಅವರು ಎಲ್ಲಿದ್ದಾರೆ? ವೇದಿಕೆಗೆ ಬನ್ನಿ ಸರ್. ಕೆ ಮಹಾದೇವ್. ಆಮೇಲೆ ಬ್ಲೆಸ್ಡ್ ಗ್ರೇಸ್ ಮಿನಿಸ್ಟ್ರಿ ಚರ್ಚ್ ಟ್ರಸ್ಟ್ನ ಮುಖ್ಯಸ್ಥರು ಶ್ರೀಯುತ ವಿಕ್ಟೋರಿಯಾ ವಿಲಿಯಮ್ರವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಅವರು ವಿಶೇಷ ಮಕ್ಕಳನ್ನು ಹಲವಾರು ವರ್ಷಗಳಿಂದ ಅವ್ರದ್ದೇ ಆದಂಥ ಒಂದು ಕಾರ್ಯಕ್ರಮಗಳು ರೂಪಿಸ್ಕೊಂಡು ಅವರಲ್ಲಿ ಏನೇ ಸಮಸ್ಯೆ ಬಂದರೂ ಆ ಮಕ್ಕಳಿಗೆ ನಾವಿದ್ದೇವೆ ಎಂಬ ಒಂದು ದೃಢ ಸಂಕಲ್ಪದಿಂದ ಕಾರ್ಯಕ್ರಮಗಳು ಮಾಡ್ಕೊತ ಅವರು ಎಲ್ಲೂ ಸಾಮಾಜಿಕ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳದೆ ಸಹ ಅವರು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ನಿಷ್ಠಾವಂತ ಒಬ್ಬ ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿಸ್ಟರ್ ವಿಕ್ಟೋರಿಯಾ ವಿಲಿಯಮ್ರವರು ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸಿಸ್ಟರ್. ಬಿಷಪ್ ಫ್ರಾನ್ಸಿಸ್ ಜಾಕ್ಸನ್ ಬಂದಿದ್ದರು. ಓಕೆ. ಹಾಗೆಯೇ ಪ್ರೊಫೆಸರ್ ಡಾಮಿನಿಕ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಪ್ರೊಫೆಸರ್ ಡಾಮಿನಿಕ್ ಅವರು ಹಿರಿಯ ತತ್ವಶಾಸ್ತ್ರದ ಧುರೀಣರಾಗಿದ್ದಾರೆ. ಅವರು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಅನುಭವದ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಅವರು ಸಮಾಜದಲ್ಲೂ ಸಹ ತಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಈ ಸಂಸ್ಥೆಯ ಮುಖ್ಯಸ್ಥರು ಪ್ರೀತಿ ನಿವಾಸ್ ಟ್ರಸ್ಟ್ನ ಮುಖ್ಯ ವಂದನೀಯ ಗುರುಗಳು ಶ್ರೀಯುತ ಕುಳಂದೈ ಸ್ವಾಮಿರವರು ಹಾಗೂ ರೆವರೆಂಡ್ ಫಾದರ್ ಆರ್ ಜ್ಞಾನರಾಜ್ SDC ಪ್ರೊವಿನ್ಷಿಯಲ್ ಸುಪೀರಿಯರ್ ಈ ಸಂಸ್ಥೆಯ ಮುಖ್ಯ ಸುಪೀರಿಯರ್ ಆಗಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮವನ್ನು ರೂಪಿಸೋದ್ರಲ್ಲಿ ಅವರಿಗೆ ನಮಗೆ ಸಂಪೂರ್ಣ ಸಹಕಾರ ಬೆಂಬಲವನ್ನು ಕೋರಿದ್ದಾರೆ. ಸೊ ಹಾಗೆಯೇ ಅವರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಸಾಮಾಜಿಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಅವರು ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸೊ ಹಾಗೆಯೇ ಆರ್ ಪ್ರಕಾಶ್ ಅಂತ ಅವರು ನಮ್ಮ ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿ. ಅವರು ಕೇರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಪುತ್ರರು ಬಂದಿದ್ದಾರೆ ಸಹ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ.
ಸೊ ಹಾಗೆಯೇ ಶ್ರೀಯುತ ದೇವರಾಜ್ರವರು ಬಂದಿದ್ದಾರೆ. ದೇವರಾಜ್ರವರು ಸಹ ಸಾಮಾಜಿಕ ಹೋರಾಟಗಾರರು. ಅವರು ಹಲವಾರು ವರ್ಷಗಳಿಂದ ತಮ್ಮದೇ ಕಾರ್ಯಕ್ರಮ ರೂಪಿಸ್ಕೊಂಡು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನರ ಪರವಾಗಿ ಧನ್ಯವಾದ ನಾಯಕನಾಗಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಸೊ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಆಧುನಿಕ ಭಾರತದಲ್ಲಿ ಅಭಿವೃದ್ಧಿ ಭಾರತದಲ್ಲಿ ಕ್ರೈಸ್ತರ ಕೊಡುಗೆ ಹಾಗೂ ಕ್ರೈಸ್ತತ್ವ ಹಾಗೂ ಸಾಮಾಜಿಕ ನ್ಯಾಯ ಎಂಬ ಈ ಶೀರ್ಷಿಕೆಯನ್ನು ಮಾಜಿ ಸಭಾಧ್ಯಕ್ಷರು, ಕರ್ನಾಟಕ ಸರ್ಕಾರ, ಕರ್ನಾಟಕ ವಿಧಾನಸಭೆ ಹಾಗೂ ಮಾಜಿ ಸಚಿವರು, ಕರ್ನಾಟಕದ ಮುತ್ಸದ್ದಿ ರಾಜಕಾರಣಿ ಶ್ರೀಯುತ ರಮೇಶಯ್ಯ ಅವರು ಬಂದು ಸಹ ಈ ಒಂದು ವಿಚಾರಗೋಷ್ಠಿಯನ್ನು ಹಂಚ್ಕೊಬೇಕಂತ ಈ ಮೂಲಕ ತಮ್ಮಲ್ಲಿ ಕೋರ್ತೇನೆ. ವೈರ್ಲೆಸ್ ಈ ದಿವಸ ಭಾರತದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಿಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಮಹನೀಯರುಗಳೇ, ತಾಯಂದಿರೇ, ಎಲ್ಲ ಬಂಧುಗಳೇ, ಇದು ಬಹಳ ಡಿಫಿಕಲ್ಟ್ ಸಿಚುವೇಶನ್. ಬೇರೆ ಎಲ್ಲ ಕಡೆಗೆ ಭಾಷಣ ಮಾಡೋದು ಬೇರೆ, ಪ್ರೀತಿ ನಿವಾಸ್ ಟ್ರಸ್ಟ್ ಬಂದ ತಕ್ಷಣ ಎನ್ಕ್ವೈರಿ ಮಾಡಿದೆ, ನಿಮ್ಮ ಆ್ಯಕ್ಟಿವಿಟೀಸು ಏನೇನಿದ್ದಾವೆ ಅಂತ. ನಾವು ನಮ್ಮನ್ನು ನೋಡ್ಕೊಳ್ಳೋದೇ ಕಷ್ಟ, ಇನ್ನೊಬ್ಬರನ್ನು ನೋಡ್ಕೊಳ್ಳೋದಕ್ಕೆ ಭಾಳ ದೊಡ್ಡ ಹೃದಯ ಬೇಕಾಗುತ್ತೆ. ಅಬ್ಯಾಂಡನ್ಡ್ ಅಂದರೆ ಎಲ್ಲರಿಂದ ಅಲಕ್ಷ್ಯಕ್ಕೆ ಒಳಗಾದವರನ್ನು, ಬುದ್ಧಿಮಾಂದ ಮಕ್ಕಳನ್ನು ನೋಡ್ಕೊಳ್ತಕ್ಕಂಥದ್ದಕ್ಕೆ ನೀವು ಆದ್ಯತೆ ಕೊಟ್ಟಿದ್ದೀರಿ. ಎವ್ರಿ ಪರ್ಸನ್ that is associated with this noble work, you deserve to be called a Christ, a Christian. To a non-Christ like me, what we understand is compassion, kindness are the predominant features of a missionary, a father, a sister, an institution. Why does the whole world salute Mother Teresa? It is not a title conferred on her. She is actually the mother. She takes the place of mother for millions of people in this world. By the grace of Almighty Father, we are all human beings. But why is that only Mother Teresa could become the mother, not any one of us? Anything good or bad is shown to world, explained to world, demonstrated to world by their acts and deeds. Martin Luther King Jr., one of the greatest champions of the human beings, he takes up the cause of blacks. He tells the most powerful US Congress, US Senate,
what is that you lose to give education to us? To fight a war in Vietnam, you require money, you require weapons, you require soldiers. But allow us to get into school, colleges, you only require an order stationery. Supposed to be the most civilized society in the world, you are so uncivilized. This is what Martin Luther King said. And the day he died in Memphis, his last program was to attend to the workers who were scavenging the city. ನಾನಿವತ್ತು ಇಲ್ಲಿಗೆ ಬಂದಿದ್ದು, ಗುರುದಾಸ್ ಕಾಲ್ಡ್ ಮೀ, ಎಲ್ಲಿ ಸರ್ವಿಸ್ ಇರುತ್ತೆ, ಸರ್ವಿಸ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್, ಸರ್ವಿಸ್ ಟು ದೋಸ್ ಹೂ ಆರ್ ರಿಯಲಿ ಇನ್ ನೀಡ್ ಆಫ್ ಇಟ್, ಅಲ್ಲಿ ದೇವರು ಇರ್ತಾರೆ. Jesus doesn't appear before you, Rama doesn't appear before you, Allah doesn't appear before you. ಆ ಮಕ್ಕಳ ಕೈಯಲ್ಲಿ ಡ್ಯಾನ್ಸ್ ಮಾಡಿಸಿದ್ರಲ್ಲ, ವಾಟ್ ಎ ವಂಡರ್ಫುಲ್ ಥಿಂಗ್. ಅವ್ರ ತಾಯಿ ತಂದೆ ಯಾರೋ, ಅವ್ರ ಪರಿಸ್ಥಿತಿ ಏನು, ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಆ ಮಕ್ಕಳಿಗೆ ನಾನು ನೋಡ್ತಾ ಇದ್ದೆ, ಸಿಸ್ಟರ್ ಅಲ್ಲಿ ಕೂತ್ಕೊಂಡು ಅವ್ರಿಗೆ ಗೈಡ್ ಮಾಡ್ತಾ ಇದ್ರು. ಶಿ ಈಸ್ ಪ್ರಾಬ್ಲಿ ದ ಒನ್ ಹೂ ಹ್ಯಾಸ್ ಟ್ರೈನ್ಡ್ ದೆಮ್. ದೇವರು ಆ ಸಿಸ್ಟರಲ್ಲಿದ್ದಾರೆ. ಜೀಸಸ್ ಡಸಂಟ್ ಎಕ್ಸಿಸ್ಟ್ ಎಲ್ಸ್ವೇರ್, ಬಿಕಾಸ್ ಈ ಮೆಟೀರಿಯಲಿಸ್ಟ್ ವರ್ಲ್ಡಿಂದ ಆ ಸಿಸ್ಟರ್ ದೂರ ಇದ್ದು ಬಿಟ್ಟಿದ್ದಾರೆ. ಈ ಜಗತ್ತಲ್ಲಿ ಏನಾಗುತ್ತೆ ಆ ಸಿಸ್ಟರಿಗೆ ಸಂಬಂಧ ಇಲ್ಲ. ನನಗೆ ಇಲ್ಲಿ ಬಿಟ್ಟ ತಕ್ಷಣ ಎಲ್ಲಿಗೆ ಹೋಗಬೇಕು, ಯಾವ ಪ್ರೋಗ್ರಾಮ್ಗೆ ಹೋಗಬೇಕು, ಯಾರಿಗೆ ಮಾತಾಡಬೇಕು, ನಿಮಗೆಲ್ಲರಿಗೂ ಕೂಡ ನಿಮ್ಮದೇ ಕೆಲಸ ಇದೆ. ಯಾರಿಗೋ ಟೈಪ್ ಕೊಟ್ಟಿದ್ದೀವಿ, ಎಲ್ಲಿಗೋ ಹೋಗಬೇಕು, ಸಾಯಂಕಾಲ ಡಿನ್ನರ್ ಇದೆ. ಆ ಸಿಸ್ಟರ್ಗೆ ಏನೂ ಇಲ್ಲ. ಆ ಸಿಸ್ಟರ್ಗೆ ಈ ಪ್ರಪಂಚ ಇಲ್ಲ, ಮಕ್ಕಳು ತಾನು ಅಷ್ಟೇ. ಪ್ರೇಯರ್ ಮಾಡಿದ್ರಲ್ಲ ಮೈ ಬ್ರದರ್, ಎಲ್ಲಿ ಪ್ರೇಯರ್ ಅಂದರೆ ಏನು? ಸರೆಂಡರ್ ಆಗೋದು. ಈಗ ಐ ಗೋ ಟು ಎ ಟೆಂಪಲ್, ಐ ಡೋಂಟ್ ವಾಂಟ್ ಟು ಕ್ರಿಟಿಸೈಸ್ ಎನಿಬಡಿ. The priest there, he chants some mantras, some slokas. Unfortunately, I don't understand. I am left out. Prayer is for me, but I don't understand what he is praying for. ಪ್ರೇ ಮಾಡೋದು ಯಾರಿಗಾಗಿ ಪ್ರೇ ಮಾಡ್ತೀವಿ ಅವ್ರಿಗೆ ಅರ್ಥ ಆಗಬೇಕು. ಸರ್ವಶಕ್ತನೇ, ಭಗವಂತನೇ, ಪರಿಶುದ್ಧಕನೇ, ತಂದೆ, ನಮ್ಮನ್ನು ನಡೆಸುವಂಥವನಾಗು. ಯಾರಿಗೆ ಅರ್ಥ ಆಗೋದಿಲ್ಲ. ಮೇಕ್ ದಿ ಪ್ರೇಯರ್ ಅಂಡರ್ಸ್ಟ್ಯಾಂಡಬಲ್ ಟು ಎವ್ರಿಬಡಿ. ರೋಲ್ ಆಫ್ ಕ್ರಿಶ್ಚಿಯನ್ಸ್ in developing India is the subject today. I am talking about that only. There is no special role. ಇವತ್ತು ಯಾಕೆ ಸೇರಿದ್ದೀವಿ ಇಲ್ಲಿ ನಾವು? ಇಂಡಿಯನ್ ಇಂಡಿಪೆಂಡೆನ್ಸ್. ಸೊ ಬೇಸಿಕಲಿ ಯು ಆರ್ ಆಲ್ ಇಂಡಿಯನ್ಸ್, ವಿ ಆರ್ ಆಲ್ ಇಂಡಿಯನ್ಸ್. ನಾವು ಇಂಡಿಯನ್ಸ್ ಅಲ್ಲದೆ ಹೋದರೆ, ಇಂಡಿಯಾಕ್ಕೆ ಇಂಡಿಪೆಂಡೆನ್ಸ್ ಬಂದರೆ ನಾವು ಯಾಕೆ ಸೆಲೆಬ್ರೇಟ್ ಮಾಡಬೇಕು? You become an Indian first, you become a Christian second. I am not interested in knowing who is a Catholic, who is a Protestant, who is a Syrian, who belongs to Seventh Adventist Church, etc. I am not interested. Basically, we are Indians, we are Christians.
where there is compassion, where there is kindness, where there is motherhood, that's a place which is a missionary, which is a Christian institution, which deserves to. If that is not there and only missionary is there, and you have some titles, I don't respect you. I am a very straightforward man. ಯಾರು ಕ್ರೈಸ್ಟಾಗಿ ಕನ್ವರ್ಟ್ ಆಗ್ತಾರೆ, ಯಾರು ಈ ದೇಶದಲ್ಲೇ ಹುಟ್ಟಿತಾರೆ, ಯಾರಿಗೆ ಮರ್ಯಾದೆ ಕೊಡಲಿಲ್ಲ, ಯಾರಿಗೆ ಎಜುಕೇಷನ್ ಕೊಡಲಿಲ್ಲ, ಯಾರಿಗೆ ಕಾಮನ್ ಪ್ಲೇಸಲ್ಲಿ ಹೋಗಿ ನೀರು ಕೂಡ ತಗೊಳಕ್ಕೆ ಬಿಡಲಿಲ್ಲ, ಏನು ಮಾಡ್ತಾನೆ ಅವನು? ಈಸ್ ನಾಟ್ ಟ್ರೀಟೆಡ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಅವನಿಗೆ ಆಸೆ ಇರಲ್ವ ನಾನು ಗೌರವವಾಗಿ ಬದುಕಬೇಕು ಅಂತ? ಬೆನಿಫಿಟ್ಸ್ಗಿಂತ ಹೆಚ್ಚಾಗಿ ಹ್ಯುಮಿಲಿಯೇಷನ್, ಅಪಮಾನ ತಪ್ಪಿಸ್ಕೊಳ್ಳೋದಕ್ಕೆ ದೇ ಗಾಟ್ ಕನ್ವರ್ಟೆಡ್. ಯಾರ್ದು ಮಿಸ್ಟೇಕ್? ಯಾರ್ದು? ಅವರನ್ನು ಇಲ್ ಟ್ರೀಟ್ ಮಾಡಿದ್ದು ನಿಮ್ಮದು ತಪ್ಪ? ಇಲ್ ಟ್ರೀಟ್ಮೆಂಟ್ ನನಗೆ ಬೇಡ, ಐ ಆಮ್ ಆಲ್ಸೋ ಎ ರೆಸ್ಪೆಕ್ಟಬಲ್ ಮ್ಯಾನ್ ಅಂತ ಹೇಳಿ ತಮಗೆ ಬೇಕಾದ ರಿಲಿಜನ್ ಅವ್ರು ಚೂಸ್ ಮಾಡ್ಕೊಂಡಿದ್ದಪ್ಪ. ಈ ದೇಶದ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, hats off to Dr. Baba Saheb Ambedkar. He was the chairman of the drafting committee of the Constitution of India. Of course, there were another 7 members. It is vastly Baba Saheb who finalized the entire Constitution. Dominic is here. Namdev ಅವರು ಇದ್ದಾರೆ, ನೀವೆಲ್ಲರೂ ಇದ್ದೀರಿ, ಪ್ರೊವಿನ್ಷಿಯಲ್ ಸುಪೀರಿಯರ್ ಇದ್ದಾರೆ. Constitution gives you the liberty, the choice to go by the religion you want. Who am I to stop? If I try to stop something that is granted to you by the Constitution, I am an anti-national. But the fun here is, those who stop are nationalists. Look at the irony of the situation. ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾರೆ. ಐ ಆಮ್ ಟ್ರೈಂಗ್ ಟು ಸ್ಪೀಕ್ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಫಾರ್ ದ ಸಿಂಪಲ್ ರೀಸನ್, ಮೆನಿ ಆಫ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕನ್ನಡ. ಇಫ್ ಐ ಕಂಪ್ಲೀಟ್ಲಿ ಸ್ಪೀಕ್ ಇನ್ ಇಂಗ್ಲೀಷ್, ಯು ನೋ, ಇಟ್ ಮೇ ಡಿಸೇಬಲ್ ಎ ಫ್ಯೂ ಕನ್ನಡಿಗಾಸ್ ಆಲ್ಸೋ. ಸೊ ಐ ಆಮ್ ಟ್ರೈಂಗ್, ನನಗೆ ವಾಟ್ ಐ ಸ್ಪೀಕ್ ಈಸ್ ನಾಟ್ ಮೋರ್ ಇಂಪಾರ್ಟೆಂಟ್, ವಾಟ್ ಐ ಟ್ರೈ ಟು ಕನ್ವೆ ಟು ಯು ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ declared, it was not in my hands to avoid being born as a Hindu, because it was not with him. He became a Hindu after he was born. But he declares, I will never die as a Hindu. He embraces Buddhism. Definitely it's a religion other than the religion where he was born in. Man is a migrant. He goes migrating from place to place for food, for work, for survival, for better future. So more important than food, work, stature is self-respect. Any of you here, by chance you are Dalit Christians, please don't feel for a minute that you are second-rate citizens. You are the actual citizens of this country. You may say for a minute, I am a politician, I am here to please you people. I say something here and I change my face after I go. No, that's not the case with Ramesh Kumar. I stand by every word that I speak on any platform.
I think 1 million times before I open my mouth. The country has got the independence. Have you all got the independence? No. What is the independence to the common man, to the lost man of India? Education, healthcare, job opportunity, economic freedom, freedom to choose the religion of your choice, hold your head high and live independently. Equality, yes, we have said it in the preamble. But are we all equal? Please tell me. We are not equal. We are a society where we are equal to each other despite inequalities existing here. Simultaneously, while celebrating the Indian independence, we must salute who made this country a sovereign republic and make it belong to all of us. That is Dr. Baba Saheb Ambedkar. Please don't forget. Who can forget Abraham Lincoln? Who can forget John F. Kennedy? But the problem is, man is a very mischievous animal. There was corruption in church. People protested against that. No vested interest should be there. The problem with India is the priest class. Those who belong to priesthood, priest class, they don't want things to change. The church had to coronate the king in Europe. Unless church gave the consent, there was no coronation. But who crowned Napoleon? Napoleon picked the sword, crown of France with his sword and crowned himself. It is always self-respect. I don't want to stretch my talk too far. ಯಾರು ಬಹಳ ನೊಂದಿದ್ದಾರೆ, ಯಾರೂ ಅವರಿಗೆ ಗೌರವ ಕೊಡೋದಿಲ್ಲ, ಎಲ್ಲರೂ ಅಲಕ್ಷ್ಯ ಮಾಡ್ತಾರೆ, ಅಂತಹವರನ್ನು ಪ್ರೀತಿಯಿಂದ ಅಪ್ಪಿಕೊಳ್ತಾ ಇದ್ರಲ್ಲ, ಅದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ. ನನಗೆ ಬಹಳ ಕೆಲಸ ಐತೆ ಇವತ್ತು, ಆದರೂ ಕೂಡ ಐ ಆಮ್ ದಿ ಹ್ಯಾಪಿಯೆಸ್ಟ್ ಮ್ಯಾನ್. ಇಂಥ ಒಂದು ಪವಿತ್ರ ದಿವಸ ಈ ಸಿಸ್ಟರ್ಸ್ ಮಧ್ಯೆ ನಾನು ಕಾಲ ಕಳೀತಾ ಇದ್ದೇನೆ. ನಮಗೆ ಶೆಡ್ಯೂಲ್ ಕಾಸ್ಟ್ ಅಂತ ಏನು ಕರಿತೇವೆ, ಅವರು ದೇ ಆರ್ ನಾಟ್ ಬೀಯಿಂಗ್ ಟ್ರೀಟೆಡ್ ಆಸ್ ಹ್ಯೂಮನ್ ಬೀಯಿಂಗ್ಸ್. ಇಟ್ ಈಸ್ ಜಾರ್ಜ್ 5 1930 ಕಾನ್ಸ್ಟಿಟ್ಯೂಷನಲೈಸ್ ಮಾಡಬೇಕು, ಇವರನ್ನು ದೇ ಮಸ್ಟ್ ಬಿ ಟ್ರೀಟೆಡ್ ವೆಲ್ ಅಂತ ಹೇಳಿದ್ದು. 1931 ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಬಾಬಾ ಸಾಹೇಬರು ಪ್ಲೀಡ್ ಮಾಡ್ತಾರೆ. ದಟ್ಸ್ ಎ ಬಿಗ್ ಇಶ್ಯೂ. ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ನೀವು ಈ ಭಾರತ ದೇಶದ ಪ್ರಜೆಗಳು ಅಂತ ಗೌರವಿಸಿ ಗಮನಿಸಿ ನಿಮಗೂ ಕೂಡ ಒಂದು ರೆಸ್ಪೆಕ್ಟಬಲ್ ಪೊಸಿಷನ್ ಕೊಡಲೇಬೇಕು. ಇಟ್ ಈಸ್ ನೋ ಬಡೀಸ್ ಚಾರಿಟಿ. ರಿಸರ್ವೇಷನ್ ಈಸ್ ನೋ ಚಾರಿಟಿ ಆ್ಯಂಡ್ ದಲಿತ್ ಕ್ರಿಶ್ಚಿಯನ್ ಶುಡ್ ನಾಟ್ ಬಿ ಡಿನೈಡ್. ರೀಸನ್ ಈಸ್ ವೆರಿ ಸಿಂಪಲ್. ಫಾರ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್, to combat the evil of untouchability,
to confront the humiliation that was heaped on you, you preferred to convert yourself into Christianity. But your conversion has not changed your economic status. It is accepting the relief that there is a social status conferred on you, new status. Things have not altered much. ಅವರು ಮುಖ್ಯವಾಹಿನಿಗೆ ಬರಬೇಕು. ಡೆವಲಪಿಂಗ್ ದ ಲಾಸ್ಟ್ ಮ್ಯಾನ್ ಆಫ್ ದಿ ಕಂಟ್ರಿ ಈಸ್ ಡೆವಲಪಿಂಗ್ ಇಂಡಿಯಾ. Development of every Christ in his individual life and make him really celebrate the independence of this day is the growth of India. ಸಣ್ಣ ಎಕ್ಸಾಂಪಲ್, ನಾನೊಬ್ಬ ಹಳ್ಳಿಯವನು. ಇಫ್ ಐ ಆಮ್ ಅಂಜನಪ್ಪ ಅಂಡ್ ಐ ಆಮ್ ಅನ್ SC ಮ್ಯಾನ್, ನಾನು ಓದಿದ್ರು ಬರೆದಿದ್ರು ವಿದ್ಯಾವಂತ ಆಗಿದ್ರು ಕೂಡ ಮನೆ ಒಳಗೆ ಸೇರಿಸಲ್ಲ, ಅವ್ರನ್ನ ಹೊರಗಡೆಗೆ ಇಡ್ತೀವಿ. ಅವನು ಬರಲ್ಲ, ಭಯಪಡ್ತಾನೆ. ಅವನು ಆ್ಯಂಟನಿ ಆದರೆ, ಅಂಜನಪ್ಪ ಆ್ಯಂಟನಿ ಆದರೆ, ಬಾ ಆ್ಯಂಟನಿ ಚೆನ್ನಾಗಿದೆ ಅಂತ ಕರ್ಕೊಂಡೋಗಿ ಸೋಫಾದಲ್ಲಿ ಕೂಡಿಸ್ಕೊಡ್ತೀವಿ. ಚೇಂಜ್ ಇಸ್ ವೆರಿ ಸಿಂಪಲ್. ಈ ಸೈಕಾಲಜಿ ಇದೆಯಲ್ಲ, ದ ವರ್ಸ್ಟ್ ಸ್ಲೇವ್ಸ್ ಆರ್ ದಿ ಪ್ರೀಸ್ಟ್ಸ್. ದೇ ನೆವರ್ ಥಾಟ್ what they are meant for, what pleases God. Humanityಯನ್ನು ಗೌರವಿಸಬೇಕು. To me, to you, to everyone in this world, Mother Teresa. You chant her name 10 times a day. All the sins you have committed during the course of the day are washed off. That is the noble soul that existed. So, my dear friends, brothers and sisters, we are on a very happy occasion here. You have treated me well. I was very hungry when I came. I came at sharp 8:10. I requested, Father, can you give me a biscuit? He took me. Then at the breakfast also. Sanglianaji has left us. He has gone to attend our. See, he is 85. He is suffering from Parkinson's disease. Despite, he makes up his mind to be with us. Born into those tribal hills somewhere in northeast, he gets into Indian police service. He becomes a darling of masses. Where is Northeast? Where is Bangalore? Commissioner of Police of Bangalore, born and educated in Northeast Hills, becomes a favorite and people say Sangliana, Sangliana. That means to say, the heart and soul of people of this country all over is the same. It is we, the politicians, the leaders, selfish fellows who divide you. Don't get divided. All human beings who have pain, who have suffering, who have humiliation, you are all the same. This day we must take a decision, make a determination that we will fight any kind of humiliation shown to other co-human being. Nobody should be insulted. So friends, I'll take leave of you. I have to attend one another program in my village. I got to go back 100 kilometers. My special reverential regards to the sisters and the staff who are associated with these disabled children. I bow down my head and offer my respectful regards to those who run Preeti Niwas Trust. You have some ideals. As of now, I don't hold any office. I am still in public life. If there could be an occasion, a day, a situation, when I could be of some use to the community at large, Preeti Niwas Trust in particular, I am at your command.
ಥ್ಯಾಂಕ್ ಯು ವೆರಿ ಮಚ್. ಶ್ರೀಯುತ ರಮೇಶ್ ಕುಮಾರ್ ಅಯ್ಯ ಅವರು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ತೊಡಕುಗಳ ಬಗ್ಗೆ ಪ್ರತಿಯೊಂದನ್ನು ವಿವರಣೆಯಾಗಿ ನಮಗೆ ಹಂಚ್ಕೊಂಡಿದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಯ್ಯ. ಸೊ ಈಗನೇ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಗಳು ಕಡೆಯದಾಗಿ ಒಂದು ಸಣ್ಣ ಒಂದು ಭಾಷಣ, ಒಂದು ವಿಚಾರಗೋಷ್ಠಿಯನ್ನು ಹಂಚಿಕೊಳ್ಳಲಿದ್ದಾರೆ. ಶ್ರೀಯುತ ಪ್ರೊಫೆಸರ್ ಡಾಮ್ನಿಕ್ ಅವರು ಬಂದು ನಿಮ್ಮ ಒಂದು 2 ಹಿತನುಡಿಗಳನ್ನು ಕ್ರೈಸ್ತತ್ವ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಳಿ ಅಯ್ಯ. ವೇದಿಕೆಯಲ್ಲಿ ಆಸನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ, ಅದರಲ್ಲೂ ನಮ್ಮ ವಿಧಾನಸಭೆಯ ಸಭಾಪಾಲಕರಾಗಿ ಇಲ್ಲಿ ತನಕ ನಮ್ಮನ್ನು ಕುರಿತು ಭಾರತೀಯ ಸಂದರ್ಭದಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಅದರ ಘನತೆ ಹೇಗೆ ಇದೆ ಮತ್ತು ಅದರಲ್ಲಿ ನಮ್ಮ ಚರ್ಚಿನ ಪಾತ್ರ ಏನು ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ನಮ್ಮೊಟ್ಟಿಗೆ ಹಂಚ್ಕೊಂಡ್ರು. ಆ್ಯಕ್ಚುಲಿ ಅವರ ಬಗ್ಗೆ ಇನ್ನೊಂದು 2 ಸಂಗತಿಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಮೊದಲನೇದು, ಅವರು ಕರ್ನಾಟಕ ಆರೋಗ್ಯ ಮಂತ್ರಿಯಾಗಿರುವಾಗ, ಆರೋಗ್ಯ ಸಚಿವರಾಗಿರುವಾಗ ಜನಾರೋಗ್ಯ ಕಾಯ್ದೆಯನ್ನು ತಂದದ್ದೂ ಸಹ ಅವರೇನೆ. ಆ ಜನಾರೋಗ್ಯ ಕಾಯ್ದೆ ತಂದಾದಾಗ ಅಲ್ಲೇ ಕೋಲಾರಲ್ಲಿ PG ಸೆಂಟರ್ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಒಂದು ದಿವಸ ಪೂರ್ತಿ ನಾವು ಅದ್ರ ಬಗ್ಗೆನೇ ಚರ್ಚೆ ಮಾಡಿದ್ವಿ. ಹೇಗೆ ಜನಸಾಮಾನ್ಯರಿಗೂ ಸಹ ಅಂತಿಮವಾಗಿ ಅವರೇ ಹೇಳಿದ ಹಾಗೆ ಅವರೂ ಸಹ ಭಾರತೀಯ ಪ್ರಜೆ ಆಗಿರುವಾಗ ಘನತೆಯಿಂದ ಬದುಕಬೇಕಾದ್ರೆ ಆರೋಗ್ಯ ತುಂಬ ಮುಖ್ಯ. ಅದಕ್ಕೋಸ್ಕರ ಶಾಸನವನ್ನೇ ಮಾಡಿ ಇವತ್ತು ಕರ್ನಾಟಕದ ಜನತೆಗೆ ಅವರು ಮಾಡೆಲ್ನ ಕ್ರಿಯೇಟ್ ಮಾಡಿದರು. ಇಷ್ಟೇ ಅಲ್ಲ, ನಮ್ಮ ಯುವ ಜನತೆಯ ಪರವಾಗಿ ಅವರು ಆ ರಸ್ತೆಯಲ್ಲಿ ಹೋಗುವಾಗೆಲ್ಲ ಇಲ್ಲ PG ಸೆಂಟರ್ನ ನೋಡ್ಕೊಂಡು ಹೋಗ್ಬೇಕಂತ ಅನಿಸ್ಬಿಟ್ಟು ಅಲ್ಲೇ ಒಳಗಡೆ ಬಂದುಬಿಡ್ತಾಯಿದ್ರು. ಹಾಗಾಗಿ ಯುವ ಜನತೆ ಎತ್ತ ಸಾಗಬೇಕು ಅಂತ ಹೇಳುವಾಗ ಅಲ್ಲಿರುವಾಗ 1 ತಾಸು ಬಂದು ಅವರೇ ಕುಳಿತುಕೊಂಡು ಪ್ರತಿ ತಿಂಗಳಿಗೆ ಒಮ್ಮೆ ಒಂದು ಕಾಲೇಜಿಗೆ ಹೋಗ್ಬಿಟ್ಟು ಅಲ್ಲಿ ಏನು ತಾಕತ್ತಿದೆ, ಏನು ಮಿತಿಗಳಿದ್ದಾವೆ ಅದನ್ನು ನೀವು ಪತ್ರಿಕಾಗೋಷ್ಠಿ ಕರೆದುಬಿಟ್ಟು ನೀವು ಮಾತಾಡಿಬಿಡಿ, ಅಲ್ಲಿ ಅದರ ತೊಂದರೆಗಳೆಲ್ಲ ಅದರ ಮಿತಿಗಳೆಲ್ಲ ನಿಭಾಯಿಸ್ಕೊಳ್ಳಿಕ್ಕೆ ನಾವು ಪಟ್ಟಾಗಿ ನಿಂತ್ಕೊಳ್ತೀವಿ ಅಂತ ಭರವಸೆ ಕೊಟ್ಟವರು ಸರ್ ಅವರು. ಹಾಗಾದರೆ ಇಂಥ ಮಹನೀಯರು ಇರುವಾಗ ನಾವ್ಯಾಕೆ ಹೆದರಬೇಕು? ನಾ ಅನೇಕ ಸಲ ಮಾತಾಡುವಾಗ ನನ್ನ ತಾಯಿದು ಉದಾಹರಣೆ ತೆಗೆದುಕೊಳ್ತೀನಿ. ನನ್ನ ತಾಯಿ ಯಾವತ್ತೂ ಏನನ್ನೂ ಕಳ್ಕೊಳ್ಳಿಲ್ಲ ಅಂತ. ಯಾಕೆಂದರೆ ಅವ್ರ ಹತ್ರ ಏನೂ ಇರಲಿಲ್ಲ ಕಳ್ಕೊಳ್ಳಿಕ್ಕೆ. ಹಾಗಾಗಿ ಸಾಮಾಜಿಕ ನ್ಯಾಯ ಅನ್ನೋದು ಇಂತಹ ಸಮುದಾಯಗಳಿಗೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಅದರಲ್ಲಿ 2 ಅಂಶಗಳಿದ್ದಾವೆ. ಮೊದಲನೇದು ರಿಟ್ರಿಬ್ಯೂಟಿವ್ ಜಸ್ಟಿಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ. ಏನಿದು ರಿಟ್ರಿಬ್ಯೂಟಿವ್ ಜಸ್ಟಿಸ್? ಒಬ್ಬರಿಗೆ ಅವಮಾನ ಆದಾಗ, ಅನ್ಯಾಯ ಆದಾಗ, ಶೋಷಣೆ ಆದಾಗ, ಅಸ್ಪೃಶ್ಯತೆಯನ್ನು ಅನುಭವಿಸ್ತಿರುವಾಗ ಅವರಿಗೆ ತಕ್ಷಣವೇ ನ್ಯಾಯ ಕೊಡುವಂಥದ್ದು ರಿಟ್ರಿಬ್ಯೂಟಿವ್ ಜಸ್ಟಿಸ್. ಅದು ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹಿಡಿದು ಅದು ಅಲ್ಲೇ ಹಾಸುಹೊಕ್ಕಾಗಿದೆ. 2ನೇದು, ಹೀಗೆ ನ್ಯಾಯ ಸಿಕ್ಕಿದಾದ ಮೇಲೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಸಹ ನಮ್ಮ ಭವಿಷ್ಯತ್ತು ಯಾವುದೇ ಕಾರಣದಿಂದ ಅವಕಾಶಗಳು ಅವರಿಗೆ ನಿರಾಕರಿಸಬಾರ್ದು. ಇದು ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ನಮ್ಮ ರಾಜ್ಯ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿನೂ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಅಡಕವಾಗಿದೆ. ಇವತ್ತು ಏನು ಗ್ಯಾರಂಟೀಸ್ ಅಂತ ನಮ್ಮ ರಾಜ್ಯ ಸರ್ಕಾರ ಜನತೆಗೆ, ಅದರಲ್ಲೂ ಮಹಿಳೆಯರಿಗೆ ನೀಡಿದೆ, ಅದು ಸಾಮಾಜಿಕ ನ್ಯಾಯದ ಮುಂದುವರೆದ ರೂಪ ಅನ್ನೋದನ್ನು ನಾವು ಮರಿಕೂಡ್ದು. ಹಾಗಾದರೆ ನಮ್ಮ ನಾಳೆಗಳು, ನಮ್ಮ ಚರ್ಚು ಅದು ಎಲ್ಲೇ ಇರಲಿ, ಹೇಗೆ ಇರಲಿ, ಸೇವೆ ಅನ್ನೋದನ್ನು ನಾನು ಈ ನ್ಯಾಯದ ಮುಂದುವರೆದ ರೂಪ ಅಂತ ನಾನು ಭಾವಿಸ್ತೇನೆ. ಅದನ್ನು ಯಾವುದೇ ಕಾರಣದಿಂದ ನಾವು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಕೊನೆಯ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಏನು, ನಾವು ನಮ್ಮ ಕಿರಿಯ ಪೀಳಿಗೆಗೆ ಹೊಣೆಗಾರರು ಅಂತ.
ಇನ್ನೊಮ್ಮೆ ಹೇಳ್ತೀನಿ, ನಾವು ನಮ್ಮ ಕಿರಿಯ ಪೀಳಿಗೆಗೆ ಉತ್ತರದಾಯಿತ್ವವನ್ನು ವಹಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ಈ ಸ್ವಾತಂತ್ರ್ಯ ಆಚರಣೆ ಅನ್ನೋದು ಅದಕ್ಕೆ ನಾವೇ ಮೀನಿಂಗ್ಸನ್ನು ಕಳೆದು ಬಿಡ್ತೀವಿ. ಹಾಗಾಗಿ ನಮ್ಮ ಕಿರಿಯ ಪೀಳಿಗೆಗೆ ಒಂದು ಭವಿಷ್ಯತ್ತನ್ನು ಕೊಡ್ತೀವಾದರೆ ಅವರು ತಮ್ಮ ಕನಸುಗಳನ್ನ ಈಡೇರಿಸಿಕೊಳ್ತಾ ಇದ್ದರೆ, ನಾವೇನು ಜೆನ್ಸಿ ಅಂತ ಇವತ್ತು ಕರಿತಾ ಇದ್ದೀವಿ, ಅವರು ಹಿರಿಯರ ವಿರುದ್ಧ, ರಾಜ್ಯ ಆಳುವವರ ವಿರುದ್ಧನೇ ಅವರು ಸೆಟೆದು ನಿಂತಾ ಇದ್ದಾರೆ. ಹಾಗಾದರೆ ಅವರು ಕಾಣುವಂಥ ಆ ನ್ಯಾಯದ ಕನಸು ನಾವೆಲ್ಲರೂ ಈಡೇರಿಸುವ ಜವಾಬ್ದಾರಿ ನಮ್ಮಲ್ಲಿ ಇದೆ. ಹಾಗಾಗಿ ಕೊನೆಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಸಣ್ಣ ಹೇಳಿಕೆಯನ್ನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್ ಆ್ಯಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ, ಇನ್ ಟು ದಟ್ ಹೆವನ್ ಆಫ್ ಫ್ರೀಡಮ್ ಮೈ ಫಾದರ್ ಲೆಟ್ ಮೈ ಕಂಟ್ರಿ ಅವೇಕ್ ಅಂತ. ಹಾಗಾಗಿ ಫ್ರೆಂಡ್ಸ್, ನಾವೆಲ್ಲರೂ ಇಂಥ ಭವಿಷ್ಯದ ಪ್ರಬುದ್ಧ ಭಾರತಕ್ಕೆ ಮತ್ತೆ ಮತ್ತೆ ಬದ್ಧರಾಗೋಣ ಅಂತ ಹೇಳ್ತಾ, ನನಗೆ ನೀಡಿದ ಈ ಅವಕಾಶಕ್ಕೋಸ್ಕರ ನಿಮ್ಮೆಲ್ರಿಗ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಭಾರತ್, ಜೈ ಕರ್ನಾಟಕ. ವಂದನೆಗಳು ಸರ್. ಶ್ರೀಯುತ ಪ್ರೊಫೆಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು. ಸೊ ಈಗ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಕುಮಾರ್ ಸಾಹೇಬ್ರವರಿಗೆ ಈ ಕಾರ್ಯಕ್ರಮದ ಪರವಾಗಿ ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಹಭಾಗಿತ್ವವನ್ನು ವಹಿಸ್ಕೊಬೇಕು. ಎಲ್ಲ ವಂದನೀಯ ಗುರುಗಳು ಬಂದು ಶ್ರೀಯುತ ರಮೇಶ್ ಕುಮಾರ್ ಅವರಿಗೆ ಗೌರವಾರ್ಪಣೆಯನ್ನು ನೀಡಲಿದ್ದಾರೆ. ರೆವರೆಂಡ್ ಚಂದ್ರಪ್ರಸಾದ್, ಮನೋಹರ್ ಚಂದ್ರಪ್ರಸಾದ್ ಅವರು ಕೂತ್ಕೊಳ್ಳಿ. ನಿಮಗೆ ಶ್ರೀಯುತ ರಮೇಶ್ ಕುಮಾರ್ ಅವರಿಂದ ಮತ್ತು ಗುರುಗಳಿಂದ ನಿಮಗೆ ಗೌರವಾರ್ಪಣೆ. ಈ ಕಾರ್ಯಕ್ರಮದಲ್ಲಿ ಸಮಾಜ ಸುಧಾರಕರಿಗೆ ನೆನಪಿನ ಕಾಣಿಕೆ ಎಂಬ ಈ ಗೌರವ ಸಮರ್ಪಣೆಯ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಒಂದು ಪ್ರಶಸ್ತಿಯನ್ನು ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ವತಿಯಿಂದ ಈ ಒಂದು ನೆನಪಿನ ಕಾಣಿಕೆ ಎಂಬ ಈ ಒಂದು ಗೌರವ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ನಿಮಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಅಯ್ಯ. ನಂತರ ರೆವರೆಂಡ್ ಡಾಕ್ಟರ್ ಡೇವಿಡ್ ದಾಸ್, ಶ್ರೀಯುತ ಪ್ರೊಫೆಸರ್ ಡಾಮ್ನಿಕೆ ಅವರು ನಂತರ.
ಶ್ರೀಯುತ ಪ್ರೊಫೆಸರ್ ಡಾಮಿನಿಕ್ ಅವರಿಗೆ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ನೆನಪಿನ ಕಾಣಿಕೆ ಎಂಬ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇವರು ಸಮಾಜದ ಸುಧಾರಕರಾಗಿ ಗುರುತಿಸ್ಕೊಂಡಿದ್ದಾರೆ. ಸೊ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ನೆನಪಿನ ಕಾಣಿಕೆ ಎಂಬ ಈ ಒಂದು ಗೌರವವನ್ನು ನೀಡಿ ಅವರಿಗೆ ಗೌರವಿಸಲಾಗುತ್ತದೆ. ಜ್ಞಾನರಾಜ್, ಫಾದರ್ ಜ್ಞಾನರಾಜ್. ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಪ್ಲೀಸ್ ಪುಟ್ ಹ್ಯಾಂಡ್ಸ್, ಕ್ಲಾಪ್ಸ್. ಸೊ ನಂತರ ಫಾದರ್ ಜ್ಞಾನರಾಜ್, ರೆವರೆಂಡ್ ಫಾದರ್ ಜ್ಞಾನರಾಜ್ SDC ಪ್ರೊವಿನ್ಷಿಯಲ್ ಸುಪೀರಿಯರ್. ಸೊ ಅವರು ಈ ಸಂಸ್ಥೆಯ ಮುಖ್ಯ ಸುಪೀರಿಯರ್ ಆಗಿದ್ದಾರೆ. ಅವರು ಸಹ ಈಗ ಈ ಒಂದು ಕಾರ್ಯಕ್ರಮ ನೆರವೇರಿಸಲು ನಮಗೆ ಒಂದು ಸಭಾ ಮಂದಿರವನ್ನು ನೀಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಪರವಾಗಿ ನೆನಪಿನ ಕಾಣಿಕೆ, ಅಂದರೆ ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಿರ್ತಾರೆ. ಅಂದರೆ ಅವರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು, ಸಮಾಜ ಸೇವೆ, ಸಮಾಜದಲ್ಲಿ ಹಿಂದುಳಿದವರನ್ನು ಮುಖ್ಯವಾಹಿನಿಗೆ ತರಲು ಶ್ರಮಿಸಿರತಕ್ಕಂಥ ರೆವರೆಂಡ್ ಆರ್ ಜ್ಞಾನರಾಜರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಯ್ಯ. ಸೊ ನಂತರ ರೆವರೆಂಡ್ ನವೀನ್ ಕೆ ಜಾನ್ ರವರು. ಶ್ರೀಯುತ ರೆವರೆಂಡ್ ನವೀನ್ ಕೆ ಜಾನ್ ರವರು CSI ಚರ್ಚ್ ಆಫ್ ಸೌತ್ ಇಂಡಿಯಾದ ಮುಖ್ಯ ಪಾದ್ರಿಗಳಾಗಿದ್ದಾರೆ. ಅವರು ಹಲವಾರು ವರ್ಷಗಳಿಂದ ತಮ್ಮದೇ ಆದಂಥ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಕಾರ್ಯಗಳನ್ನು ತೊಡಗಿಸ್ಕೊಂಡು ಸಮಾಜ ಸೇವೆಯನ್ನು ಮಾಡುತ್ತಾ ಧಾರ್ಮಿಕ ಕಾರ್ಯಕ್ರಮ ಸಹ ನೆರವೇರಿಸ್ತಾ ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ನೆನಪಿನ ಕಾಣಿಕೆ ಎಂಬ ಒಂದು ಕಾಣಿಕೆಯನ್ನು ನೀಡ್ತಾ ಇದ್ದೀವಿ. ನಂತರ ಈಗ ಸಾಲಮನ್ ರಾಜ ಅವರು. ಶ್ರೀಯುತ ಸಾಲಮನ್ ರಾಜ್ ರವರು, ಡಾಕ್ಟರ್ ND ಸಾಲಮನ್ ರಾಜ್ ರವರು ಡಯಾಸಿಸನ್ ಟ್ರೆಜರರ್ ಫಾರ್ ದ KCD CSI ಚರ್ಚ್ನ ಖಜಾಂಚಿಯಾಗಿದ್ದಾರೆ. ಸೊ ಅವರು ಸಹ ತಮ್ಮ ಜೀವನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊತಾ ಬರ್ತಾ ಇದ್ದಾರೆ. ಅವರು ಹಲವಾರು ಸಮಾಜದ ಮುಖ್ಯವಾಹಿನಿಯಲ್ಲಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ನೆನಪಿನ ಕಾಣಿಕೆ ಎಂಬ ಒಂದು ಸಮಾಜ ಸುಧಾರಕರಿಗೆ ನೀಡುವ ಗೌರವವನ್ನು ನೀಡಿ ಸಮರ್ಪಿಸಲಾಗುತ್ತದೆ. ಧನ್ಯವಾದಗಳು ಸರ್. ಶ್ರೀಯುತ ಸಿಸ್ಟರ್ ವಿಕ್ಟೋರಿಯಾ ವಿಲಿಯಂ ಬ್ಲೆಸ್ಡ್ ಗ್ರೇಸ್ ಚರ್ಚ್ ಟ್ರಸ್ಟ್ನ ವತಿಯಿಂದ ಅವರು ಸಿಸ್ಟರ್ ವಿಲಿಯಂ ವಿಕ್ಟೋರಿಯಾರವ್ರನ್ನ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಯನ್ನು ಬೇರೆ ಯಾರೂ ಮಾಡೋಕ್ಕೂ ಆಗೋದಿಲ್ಲ. ಸೊ ಅಂಥ ಒಂದು ಸೇವೆಯನ್ನು ಅವ್ರು ಮಾಡ್ತಾಯಿದ್ದಾರೆ. ಹಲವಾರು ವರ್ಷಗಳಿಂದ ಸಾಮಾಜಿಕ ಸೇವೆ, ಸಮಾಜದಲ್ಲಿ ಹಿಂದುಳಿದವರನ್ನು ಮುಖ್ಯವಾಹಿನಿಗೆ ತರಲು ಶ್ರಮಿಸಿರ್ತಾರೆ. ವೃದ್ಧರನ್ನು, ಅಂಗವಿಕಲರನ್ನು, ಅನಾಥರನ್ನು, ಬುದ್ಧಿಮಾಂದ್ಯರನ್ನು, ದೃಷ್ಟಿಹೀನರನ್ನು, ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನೀಡಿ ಅವರು ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರಲು ಶ್ರಮಿಸುತ್ತಿದ್ದಾರೆ. ಅವರಿಗೆ ದೇವರು ಇನ್ನೂ ಯಥೇಚ್ಛವಾದಂಥ ಆರೋಗ್ಯ, ನೆಮ್ಮದಿಯನ್ನು ನೀಡಲಿ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾಮದೇವ್ ಸಮಾಜದ ಸುಧಾರಕರಿಗೆ ಎಂಬ ನೆನಪಿನ ಕಾಣಿಕೆ ಎಂಬ ಈ ಗೌರವ ಪ್ರಶಸ್ತಿಯನ್ನು ನೀಡಿ ಅವರನ್ನು ಸನ್ಮಾನಿಸಲಾಗುತ್ತದೆ. ಥ್ಯಾಂಕ್ ಯು ಸಿಸ್ಟರ್. ಗಾಡ್ ಬ್ಲೆಸ್ ಯು. ಈಗ ಪ್ರಕಾಶ್ ಹಾರ್ ರವರು, ಅವರು ಅನುಪಸ್ಥಿತಿಯಲ್ಲಿ ಅವರ ಪುತ್ರ ಬಂದಿದ್ದಾರೆ. ತ್ರಿಕೋನ್ ರವರು,
ಅವರು ತಂದೆ ಮಾಡುವ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಹಲವಾರು ವರ್ಷಗಳಿಂದ ಸಾಮಾಜಿಕ ಹೋರಾಟಗಳನ್ನ ಮಾಡ್ತಾ ಸಮಾಜದ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವ್ರಿಗೂ ಸಹ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ಸಮಾಜ ಸುಧಾರಕರಿಗೆ ಎಂಬ ಈ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಪೂರ್ವಕ ಸಮರ್ಪಣೆಯನ್ನು ನೀಡಿ ಗೌರವಿಸಲಾಗುತ್ತದೆ. ಇಬ್ಬರಿದ್ದಾರೆ. ಈಗ ಅಪೋಸ್ಟಲ್ ರೆವರೆಂಡ್ ಡಾಕ್ಟರ್ IH ನಾಮದೇವ್ರವರು, ಅಪೋಸ್ಟಲ್ ಡಾಕ್ಟರ್ IH ನಾಮದೇವ್ರವರು ಬನ್ನಿ. ಸೊ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಇಡೀ ದೇಶದಲ್ಲಿ, ಈವನ್ ಬೇರೆ ದೇಶ ನೇಪಾಳದಲ್ಲೂ ಸಹ ತಮ್ಮ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಹಲವಾರು ಜನರನ್ನ ಕ್ರಿಸ್ತಿಯ ಜೀವಿತದಲ್ಲಿ ನಡೆಸಿದ್ದಾರೆ. ಅವರು ಹಲವಾರು ವರ್ಷಗಳಿಂದ ಸಾಮಾಜಿಕ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಪ್ರತಿ ಹಂತದಲ್ಲೂ ಸಹ ತಮ್ಮ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ಸಮಾಜ ಸುಧಾರಕರಿಗೆ ಎಂಬ ಈ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸೋಣ. ಈಗ ಶ್ರೀಮತಿ ಡಾಕ್ಟರ್ IV ಕ್ರಿಸ್ಟೋಫರ್ ರವರು ಬನ್ನಿ ಅಮ್ಮ. ಶ್ರೀಮತಿ ಡಾಕ್ಟರ್ IV ಕ್ರಿಸ್ಟೋಫರ್ ರವರು ಸಮಾಜದಲ್ಲಿ ಶ್ರೀಮತಿ ಡಾಕ್ಟರ್ IV ಕ್ರಿಸ್ಟೋಫರ್ ರವರು ಸಹ ಹಲವಾರು ಕಾರ್ಯಕ್ರಮಗಳನ್ನು ಅವರ ಜೀವನದಲ್ಲಿ ರೂಪಿಸಿದ್ದಾರೆ. ಅವರು ಸಮಾಜ ಸೇವೆ ಜೊತೆಗೆ ತಮ್ಮ ವೃತ್ತಿ ಜೀವನದಲ್ಲೂ ಸಹ ಹಲವಾರು ಜನರಿಗೆ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡಿದ್ದಾರೆ. ಸೊ ಅವ್ರಿಗೆ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ನೆನಪಿನ ಕಾಣಿಕೆ ಎಂಬ ಈ ಸಮಾಜ ಸುಧಾರಕರಿಗೆ ನೀಡುವ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸೋಣ. ಗುರುದರ್ಶನ ಈಗ ಯಾರ್ಯಾರಿಗೆ? ಡಾಕ್ಟರ್ ರಾಮು ಅವರಿಗೆ, ಮೇರಿ ಅವರು. ಈಗ ಶ್ರೀ ರಾಮು ಅವರು ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರಿಯ ಮುಖ್ಯಸ್ಥರು. ಶ್ರೀಯುತ ರಾಮುರವರು ಬಗ್ಗೆ ಹೇಳಬೇಕಂದ್ರೆ ಹಲವಾರು ವರ್ಷಗಳಿಂದ ಸಮಾಜದಲ್ಲಿರ್ತಕ್ಕಂಥ ತೊಡಕುಗಳ ಬಗ್ಗೆ ಮಾತಾಡ್ತಾರೆ. ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಸಹ ಪ್ರಚಲಿತರು. ಅವರು ಯಾವುದೇ ಹಂತದಲ್ಲೂ ಸಹ ಯಾವುದೇ ಒಂದು ಸಮಾಜದಲ್ಲಿರ್ತಕ್ಕಂಥ ಒಂದು ಹೋರಾಟದ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಸಮಾಜದಲ್ಲಿ ತೊಡಗಿಸ್ಕೊಂಡು ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಶ್ರೀಯುತ ರಾಮುರವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸಮಾಜ ಸುಧಾರಕರಿಗೆ ಎಂಬ ಈ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವವನ್ನು ನೀಡೋಣ. ಶ್ರೀಮತಿ ಮೇರಿ ರವರು ಬನ್ನಿಮ್ಮ. ಇವರು ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ದಾರೆ. ಮಾಜಿ ಪ್ರಧಾನಮಂತ್ರಿಗಳು ಶ್ರೀಯುತ ದೇವೇಗೌಡ ಅಪ್ಪಾಜಿ, ಮಾಜಿ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಶ್ರೀಯುತ ದೇವೇಗೌಡರವರಿಗೆ ಆಪ್ತ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಶ್ರೀಮತಿ ಮೇರಿ ಅಮ್ಮನವರು, ಅವರು ಸಹ ಸಮಾಜದಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಬನ್ನಿ ಅಂದರೂ ಕೂಡ ಅವರು ಮುಂದೆ ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಸಮಾಜದ ಪರವಾಗಿ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ನಂತರ ಶ್ರೀಯುತ ಡಾಮಿನಿಕ್ ಸರ್ SABC ಕಾಲೇಜಿನ ಮುಖ್ಯ ಆಡಳಿತ ಅಧಿಕಾರಿಗಳಾಗಿದ್ದಾರೆ. ಶ್ರೀಯುತ ಡಾಮಿನಿಕ್ ಅವರು. ಸೊ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಸಹಭಾಗಿತ್ವವನ್ನು ನೆರವೇರಿಸಿದ್ದಾರೆ. ನಂತರ ವಿಕ್ರಮ್ ರವರು ಬನ್ನಿ. KMDCಯ ಮುಖ್ಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಇವರು ಸಹ ಹಲವಾರು ವರ್ಷಗಳಿಂದ ಸಮಾಜದಲ್ಲಿ ಇರತಕ್ಕಂಥ ತೊಡಕುಗಳ ಬಗ್ಗೆ ಮಾತಾಡ್ತಾರೆ. ಸಮಾಜದಲ್ಲಿ ಯಾವುದೇ ಹಂತದಲ್ಲೂ ಸಹ ಪ್ರತಿಯೊಂದು ಒಂದು ತೊಡಕನ್ನು ಖಂಡಿಸ್ತಾರೆ. ಅವರು ನಮ್ಮ ನಿಕಟವರ್ತಿಗಳು. ಶ್ರೀಯುತ ವಿಕ್ರಮ್ ಅಂತೋಣಿರವರು ಕರ್ನಾಟಕ ಅಲ್ಪಸಂಖ್ಯಾತರ ನಿಗಮದ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು. ಕ್ಲಾಪ್ಸ್ ಪ್ಲೀಸ್.
ಅದಿರಲಿ, ನೀವು ಕೂತ್ಕೊಳ್ಳಿ. ಶ್ರೀಯುತ ಗುರುದಾಸ್ ರವರು ಕೂತ್ಕೊಳ್ಳಿ ಸರ್. ಶ್ರೀಯುತ ಗುರುದಾಸ್ ರವರು ಸಾಮಾಜಿಕ ಹೋರಾಟಗಾರರು. ಎಲ್ಲರನ್ನೂ ಕೂಡ ನಾಯಕತ್ವ ಗುಣಗಳನ್ನು ರೂಪಿಸುವ ಶಕ್ತಿ ಇರೋದು ಯಾವುದನ್ನ ಕ್ರೈಸ್ತರ ನಾಯಕರಲ್ಲಿ ಅಂದರೆ ಶ್ರೀಯುತ ಗುರುದಾಸ್ ಅವರು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ತಮ್ಮದೇ ಆದಂಥ ಕೆಲಸಗಳನ್ನ ಮಾಡಿಕೊಂಡು ಎಲ್ಲರನ್ನೂ ಗುರುತಿಸಿ ಇವರೆಲ್ಲರೂ ನಮ್ಮ ನಾಯಕರಾಗಿ ಬೆಳಿಬೇಕು ಅಂತ ಮುಂಚೂಣಿಗೆ ತಗೊಂಬಂಥ ನಾಯಕ ಯಾರನ್ನ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಅಂದರೆ ಶ್ರೀಯುತ ಗುರುದಾಸ್ ಅವರೇ. ನಾನು ಕಂಡಂಗೆ ಶ್ರೀಯುತ ಗುರುದಾಸ್ ಅವರಿಗೆ ಪ್ರೀತಿ ನಿವಾಸ್ ಟ್ರಸ್ಟ್ನ ಮತ್ತು ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಪರವಾಗಿ ಅತೀ ವಂದನೀಯ ಗೌರವಾರ್ಪಣೆ. ಅದೇ ರೀತಿಯಾಗಿ ಇನ್ನೊಬ್ಬರನ್ನ ಮರ್ತಿದ್ದೀವಿ. ಏನು ನಮ್ಮ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದಂಥ ಪೃಥ್ವಿಪಾಲ್ರವರು ಎಲ್ಲರನ್ನೂ ಸನ್ಮಾನಿಸಿ ತಾವು ಎಲೆಮರೆಯಾಗಿರೋದು ನಮಗೆ ಇಷ್ಟ ಇಲ್ಲ. ದಯವಿಟ್ಟು ಅವರನ್ನು ಸಹ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಅವರು ಪೃಥ್ವಿಪಾಲ್ ಇವರಿಗೂ ಸಹ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ರಕ್ಷಣಾ ವೇದಿಕೆಯ ಮುಖ್ಯ ಸಂಸ್ಥಾಪಕರ ಆಗಿರ್ತಕ್ಕಂಥ ಭಾಸ್ಕರಯ್ಯ ಪಾತ್ರಪಳ್ಳಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲದ ಕಾರಣ ಅವ್ರಿಗೂ ಸಹ ನಮ್ಮ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ಭಾಸ್ಕರಯ್ಯ ಅವ್ರಿಗೂ ಸಹ ನಾವು ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.